ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಗಣೇಶ. ನಾವಿವತ್ತು ಬಂದಿದ್ದೇವೆ ಬೆನಕ ಇವೆಂಟ್ಸ್ ಕುಂದಾಪುರ ಇವರ ಬೃಹತ್ ಆಹಾರ ಹಾಗೂ ಸ್ವದೇಶಿ ಮೇಳಕ್ಕೆ. ಇದು ನಡೀತಾ ಇರುವಂಥದ್ದು ಪುತ್ತೂರಿನ ಅರುಣ ಕಲಾಮಂದಿರದಲ್ಲಿ. ಹಾಗಾದರೆ ಇಲ್ಲಿ ಯಾವೆಲ್ಲ ರೀತಿಯ ಸ್ವದೇಶಿ ಉತ್ಪನ್ನಗಳಿವೆ, ತಿಂಡಿ ತಿನಿಸುಗಳಿವೆ, ಬನ್ನಿ ನೋಡೋಣ. ಪುತ್ತೂರಿನಲ್ಲಿ ನಾವು ಹಮ್ಮಿಕೊಂಡಂಥ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಾವು ಮೊದಲಿಗೆ ಗಣೇಶ ದೇವರನ್ನು ಹಾಗೂ ಪುತ್ತೂರಿನ ಮಹಾಲಿಂಗೇಶ್ವರ ದೇವರನ್ನು ನೆನೆಸುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಶೋಕ್ ಕುಮಾರ್ ರೈ ಪುತ್ತೂರು ವಿಧಾನಸಭಾ ಸದಸ್ಯರು, ಶಾಸಕರು ಇದ್ದಾರೆ. ಹಾಗೆ ಅರುಣ್ ಕುಮಾರ್ ಪುತ್ತಿಲ, ಹಿಂದೂ ಮುಖಂಡರ ಹಾಗೂ ಸಂಚಾಲಕರು, ಪುತ್ತಿಲ ಪರವಾರ ಸೇವಾ ಟ್ರಸ್ಟ್ ಪುತ್ತೂರು, ಪ್ರಭಾಕರ್ ನಾಯಕ್ ವೀನಸ್ ಡಿಸ್ಟ್ರಿಬ್ಯೂಟರ್ ಪುತ್ತೂರು, ಶ್ರೀ ರಾಘವೇಂದ್ರ ಭಟ್ ಕೆದಿಲ ನಿರ್ದೇಶಕರು ಕ್ಯಾಂಪ್ಕೋ ಪುತ್ತೂರು, ವಿಜಯ್ ವಿಖ್ಯಾತ್ ಜನಪ್ರಿಯ ಯೂಟ್ಯೂಬರ್, ರಮಾನಂದ ನಾಯಕರು ಮಾಲೀಕರು ಅರುಣ ಕಲಾಮಂದಿರ, ವೆಂಕಟರಮಣಗೌಡ ಇವರು ಇದ್ದಾರೆ, ಪ್ರವೀಣ್ ರೈ ಸದ್ಗುರು ಪುತ್ತೂರಿನ ಮುಖ್ಯಸ್ಥರು, ಗಣೇಶ್ ಶೆಟ್ಟಿ ಹಾಗೂ ಭಾಸ್ಕರ ಪೂಜಾರಿ ಇವರು. ಈ ಒಂದು ಕಾಲಘಟ್ಟದಲ್ಲಿ ನಮಗೆ ಸ್ವದೇಶಿ ಮೇಳಕ್ಕೆ ಹೆಚ್ಚಿನ ಮಹತ್ವವನ್ನು, ಅಂದರೆ ಸ್ವದೇಶಿ ಉತ್ಪನ್ನ ಅದು ಯಾವುದೇ ಆಗಿರ್ಬೋದು, ನಮ್ಮ ಸ್ವದೇಶದಲ್ಲಿ ಬೆಳೆದಿರುವಂತಹ ಉತ್ಪನ್ನಕ್ಕೆ ಉತ್ತಮ ಮಾರಾಟವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಹಾಗೂ ಭಾರತ ದೇಶದಲ್ಲಿ ಹೆಚ್ಚಾಗಿ ಹೊರ ದೇಶದ ವಸ್ತುಗಳು ಆಗಮಿಸ್ತಾ ಇದೆ. ಹೊರ ದೇಶದಲ್ಲಿ ತಯಾರಾದ ವಸ್ತುಗಳಿಗೆ ನಮ್ಮ ಭಾರತ ಮಾರ್ಕೆಟಿಂಗನ್ನು ಮಾಡ್ತಾ ಇದೆ. ಇದು ನಿಜವಾಗಿಯೂ ಅಗತ್ಯವಿಲ್ಲ. ನಮ್ಮ ಭಾರತ ದೇಶದಲ್ಲಿ ಹಲವಾರು ಉತ್ಪನ್ನ ಆಗ್ತಾ ಇದ್ದು ಅದಕ್ಕೆ ಮಾರಾಟ ಮತ್ತು ಜನಸಾಮಾನ್ಯರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ನಮ್ಮ ಭಾರತ ದೇಶ, ನಮೋ ಭಾರತ ದೇಶ ಪ್ರಪಂಚದಲ್ಲಿ ಮುನ್ನುಗ್ತಾ ಇದೆ, ಉತ್ತಮ ಒಂದು ಪ್ರಗತಿಯನ್ನು ಹೊಂದುತ್ತಾ. ಇದಕ್ಕೆ ಇಂತಹ ಕಾರ್ಯಕ್ರಮಗಳು ಅಗತ್ಯವಾಗಿದ್ದು ಇದಕ್ಕೆ ಎಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ಹಾಗೆ ಹಮ್ಮಿಕೊಂಡಂಥ ಬೃಹತ್ ಆಹಾರ ಮೇಳ, ಸ್ವದೇಶಿ ಮೇಳಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದು ಸೇರಿದ್ದೇವೆ. ಹಾಗೆ ಇಲ್ಲಿನ ಜನರು ಕೂಡ ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಎಲ್ಲರನ್ನ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಗಣೇಶ್ ಶೆಟ್ಟಿ ಇವರು. ಅಶೋಕ್ ಅವರು ನಮ್ಮ ರೋಟರಿಯ ಸದಸ್ಯರಾಗಿದ್ದಾರೆ, ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮ್ಮ ಸ್ವದೇಶಿ ಮೇಳದಲ್ಲಿ ಬಹುಶಃ ಉದ್ಘಾಟನಾ ಕಾರ್ಯಕ್ರಮವನ್ನು ಚುಟುಕಾಗಿರುತ್ತೆ. ಎಲ್ಲ ಕಡೆ ಕೂಡ ನಾವು ಮಾಡಿದರೆ ಸಂಜೆ 4 ಗಂಟೆ ಮೇಲೆ ಇರುತ್ತೆ. ಆದರೆ ಇಲ್ಲಿ ನಾವು ಯಾಕಂದರೆ ಸಂಜೆ 4 ಗಂಟೆ ಮೇಲೆ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಜನ ತುಂಬ ಇರ್ತದೆ. ಈಗ ಬೆಳಿಗ್ಗೆ ಅಂತ ಹೇಳಿದ್ರು ಜನರಿಗೂ ಮೂಡ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟಾರ್ಟ್ ಆಗಿದೆ ಅಷ್ಟೇ, ಸೆಟ್ ಆಗಿರ್ಬೋದು ಹೇಗಾಗುತ್ತೆ ಅಂತ ಹೇಳಿ ಈಗ ಅನ್ಸ್ಬೋದು. ಈ ಜನ ಇಲ್ಲ ಅಂತ ಸಂಜೆ ಮೇಲೆ ತುಂಬಾ ಹೆವಿ ಕ್ರೌಡ್ ಆಗಿದೆ. ಯಾಕಂದ್ರೆ ಕಳೆದ 3 ತಿಂಗಳಲ್ಲಿ ನಾವು ಒಂದು 5 ಇವೆಂಟ್ ಮಾಡಿದ್ದೀವಿ. 5 ಇವೆಂಟ್ ಅಲ್ಲಿ ಕೂಡ ನಾವು 1 ಲಕ್ಷಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ. ಕೆಲವು ಕಡೆ 80,000 ಜನ ಬಂದಿದ್ದಾರೆ. ಕುಂಟದಲ್ಲಿ 2 ಲಕ್ಷ ಜನ ಬಂದಿದ್ದಾರೆ. ಇದು ಒಂದು ಅದ್ಭುತ ಯಶಸ್ಸು ನಮ್ಮ ಸ್ವದೇಶಿ ಮೇಳಕ್ಕೆ. ಇದು ಬಹುಶಃ ಚೇಂಜಸ್ ಮಾಡಿಕೊಂಡು ಕೆಲವು ಟೈಮ್ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ನಾವು 11 ಗಂಟೆಗೆ ಬೆಳಿಗ್ಗೆ
ಹಾಗೆ ಈ ಸ್ವದೇಶಿ ಮೇಳ ಬಗ್ಗೆ ಪ್ರಾಸ್ತಾವಿಕವಾಗಿ ಚುಟುಕಾಗಿ ಮಾತಾಡ್ತೀನಿ. ಯಾಕಂದ್ರೆ ನಾವು ಕಳೆದ 20 ವರ್ಷಗಳಿಂದ ನಾನು ಒಂದು ಆಯುರ್ವೇದ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೆ, ಮೆಡಿಸಿನ್ ಕಂಪನಿಯಲ್ಲಿ. ಹಾಗೆ ಸದ್ಗುರು ಆಯುರ್ವೇದ ಕಂಪನಿಯಿಂದ ನಾನು ಸ್ಟಾರ್ಟ್ ಮಾಡಿದೆ. ಸದ್ಗುರು ಆಯುರ್ವೇದ ಉತ್ಪನ್ನಗಳನ್ನು ಮಾರ್ಕೆಟ್ ಮಾಡ್ತಾ ಇರುವಾಗ ನನ್ನ ಮನಸ್ಸಿಗೆ ಬಂದಿದೆ ಅಂತ ಹೇಳಿದ್ರೆ, ನಮಗೆ ವೇದಿಕೆ ಸಿಗ್ತಾ ಇಲ್ಲ ಅಂತ ಹೇಳಿ. ಅಂದ್ರೆ ಡಿಮಾರ್ಟ್ ಆಗಿರ್ಬೋದು ಅಥವಾ ಈ ಆನ್ಲೈನ್ ಮಾರ್ಕೆಟ್ ಆಗಿರ್ಬೋದು, ಅಮೆಝಾನ್, ಫ್ಲಿಪ್ಕಾರ್ಟ್ ಆಗಿರ್ಬೋದು, ವಿದೇಶಿ ಉತ್ಪನ್ನಗಳಿಗೆ ಅಲ್ಲಿ ಒತ್ತು ಕೊಡ್ತಾ ಇದ್ದಾರೆ. ನಮ್ಮ ಸ್ವದೇಶಿ ಉತ್ಪನ್ನಗಳಿಗೆ ಎಲ್ಲ ಕಂಪ್ನಿಗಂತ ಕೆಲವು ಕಂಪ್ನಿ ಒತ್ತು ಸಿಗ್ತಾ ಇಲ್ಲ ಅಂತ ನನ್ನ ಮನಸ್ಸು ಬಂತು. ಹಾಗೆ ನಾವು ಸದ್ಗುರು ಆಯುರ್ವೇದ ಮಾಡ್ತಿರುವಾಗ ಎಲ್ಲ ಕಡೆ ಕೂಡ ನಾನು ಡೈರೆಕ್ಟ್ ಆಗಿ ಡಿಮಾರ್ಟ್ಗೆ ಅಪ್ರೋಚ್ ಆಗ್ತಾ ಇರುವಾಗ ಅಥವಾ ಬೇರೆ ಕಡೆ ಅಪ್ರೋಚ್ ಆಗ್ತಾ ಇರುವಾಗ ಅವರು ಎಸೆಪ್ಟ್ ಮಾಡೋದಿಲ್ಲ. ಇತ್ತು ನಮ್ಮ ಪ್ರಾಡಕ್ಟ್ ಸೇಲ್ ಇದೆ, ಕರಾವಳಿಯಲ್ಲಿ 60 ಲಕ್ಷಕ್ಕಿಂತ ಸೇಲ್ ಇದೆ, ಆದ್ರೆ ಅಪ್ರೋಚ್ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಮಾರ್ಜಿನ್ ತುಂಬಾ ಹೆವಿ ಕೊಡ್ಬೇಕಾಗತ್ತೆ. ಈ ವಿದೇಶಿ ಕಂಪನಿಗಳು ಏನಾಗುತ್ತೆ ಅಂತ ಹೇಳಿದ್ರೆ 50% ಹೆಚ್ಚು ಮಾರ್ಜಿನ್ ಅವರಿಗೆ ಕೊಡ್ಲಿಕ್ಕೆ ಹೋಗಿ ಅವರಿಗೆ ಬೇಗ ಎಫೆಕ್ಟ್ ಆಗ್ತಿತ್ತು. ಅದಕ್ಕೆ ನಾನೊಂದು ಕಳೆದ ವರ್ಷ 4 ವರ್ಷ ಹಿಂದೆ ನಾನು ಹಲಸು ಮೇಳ ಸ್ಟಾರ್ಟ್ ಮಾಡಿದೆ ಧರ್ಮವರದಲ್ಲಿ, ನಾನು ಮತ್ತು ಆಲಿನಂದಾಜಿ ಅವರು. ಹಾಗೆ ಮಾಡ್ತಿರುವಾಗ ಈ ವರ್ಷದಲ್ಲಿ 6 ತಿಂಗಳ ಹಿಂದೆ ಪ್ರಥಮ ಬಾರಿಗೆ ಭಟ್ಕಳದಲ್ಲಿ ನಾವು ಮೇಳ ಸ್ಟಾರ್ಟ್ ಮಾಡಿದ್ರು. ಆ ಯಶಸ್ಸಿನೊಂದಿಗೆ ಭಟ್ಕಳ ಆದ್ಮೇಲೆ ಸಾಗರ ಆದ್ಮೇಲೆ ಕುಂಟ ಆದ್ಮೇಲೆ ಅಂಕೋಲ ಆದ್ಮೇಲೆ ಪುತ್ತೂರು, ಇನ್ನೂ ಕೂಡ ಎಲ್ಲಾ ಕಡೆ ಮುಂದೆ ಹೋಗುತ್ತೆ. ಇದೊಂದು ಪ್ರಾಸ್ತಾವಿಕವಾಗಿ ಹೇಳಿದೆ. ಯಾಕಂದ್ರೆ ಈಗ ಬೆನಕೆ ಕುಂದಾಪುರದವರಿಗೆ ಯಾಕೆ ಬಂದ್ರ ಅಂತ ಕೆಲವರು ಅನ್ಕೋಬಹುದು. ನಮ್ಗೆ ಇಲ್ಲ ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಕೆಲವರು ನಾನು ಕೇಳಿದ್ವಿ, ನೀವು ಪುತ್ತೂರು ಯಾಕೆ ಕುಂದಾಪುರದಲ್ಲಿ ಎಲ್ಲ ಊರಲ್ಲೂ ಕೂಡ ನಾವು ಮೇಳ ಮಾಡ್ತೀವಿ. ಮುಂದಿನ ದಿನದಲ್ಲಿ ಸುಳ್ಯ, ಮಡಿಕೇರಿ, ಬೆಳ್ತಂಗಡಿ ಎಲ್ಲ ಕಡೆ ಮಾಡುವಂತ ಉದ್ದೇಶ ಇದೆ. ನಮ್ಮ ಉದ್ದೇಶ ಇಷ್ಟೇ, ಸ್ವದೇಶಿ ಉತ್ಪನ್ನಗಳಿಗೆ ನಾವು ಅವಕಾಶ ಕೊಡಬೇಕು. ಇಲ್ಲಿ ಬರುವವರಿಗೆಲ್ಲ ಒಂದು ವೇದಿಕೆ ಸಿಗ್ತದೆ. ಇಲ್ಲಿನ ಕಸ್ಟಮರ್ಗಳ ಪುನಃ ಆರ್ಡರ್ ಮಾಡ್ತಾರೆ ಅವರಿಗೆ. ಅವಾಗ ಏನಾಗುತ್ತೆ, ನಾವು ಒಂದು ಜಾಯಿಂಟ್ ಆಗಿ ಮಧ್ಯವರ್ತಿಗಳಾಗ್ತೀವಿ ಅಂತ ಹೇಳಿ ನಾವು ಮಾಡಿದ್ದೀವಿ. ಅದಕ್ಕೋಸ್ಕರ ಈ ಮೇಳ ಮಾಡ್ತೀವಿ. ಬಹುಶಃ ಈ ಉದ್ಘಾಟನಾ ಸಮಾರಂಭಕ್ಕೆ ಯಾರನ್ನು ಕರೆಯೋದು ಅಂತ ಹೇಳಿದಾಗ ನಾವು ಕೆಲವನ್ನೆಲ್ಲ ಒಂದು ಆಯ್ಕೆ ಮಾಡಿದ್ವಿ. ಬಹುಶಃ ಅವ್ರನ್ನ ನಾವು ಸ್ವಾಗತ ಕೋರ್ತೇನೆ. ಮೊದಲನೇದಾಗಿ ಅರುಣ್ ಕುಮಾರ್ ಪುತ್ತಿಲ್ ಅವರು. ಬಹುಶಃ ನಾನು ಕೂಡ ಅವ್ರನ್ನ ತುಂಬಾ ಫಾಲೋ ಮಾಡ್ತಿದ್ದೇನೆ. ಒಬ್ಬ ವ್ಯಕ್ತಿಯಾಗಿ ಇಷ್ಟು ಜನ ಒಂದು ಪಕ್ಷಕ್ಕಿಂತ ಹೆಚ್ಚು ಒಂದು ಶಕ್ತಿ ಬಂದಿದೆ ಅಂತ ಹೇಳಿದ್ರೆ ಅರುಣ್ ಕುಮಾರ್ ಪುತ್ತಿಲ್ ಅವರು. ಬಹುಶಃ ನಿಮ್ಮ ಬಗ್ಗೆ ಒಂದು ಹೆಮ್ಮೆ ಇದೆ ಸರ್. ಉಡುಪಿ ಕುಂದಾಪುರನಾಗಿ ಒಂದು ಶಕ್ತಿಯಾಗಿ ಒಂದು ಕಳೆದ ಬಾರಿ ಮಾಡಿದೆ. ಬಹುಶಃ ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ನಾವು ಬಹುಶಃ ನಿಮ್ಮ ಮೇಲೆ ಕಣ್ಣಿಟ್ಟಿರ್ಬೇಕು. ಬಹುಶಃ ಅಷ್ಟು ನಾನು ನೋಡಿದ್ದೀನಿ. ನೀವೊಂದು ಸ್ವಾಗತ ನೀವೊಂದು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಿದ್ದೀರಿ. ನಿಮಗೆ ನಮ್ಮ ಬೆನಕ ಇವೆಂಟ್ಸ್ ಜೊತೆಗೆ ಪುತ್ತೂರಿನ ಆಯೋಜಕರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವರಿಗೆ ನಮ್ಮ ಪ್ರಶಾಂತ್ ಅವರಿಗೆ ಒಂದು ಪುಷ್ಪವನ್ನು ನೀಡಿ ಕೊಡಬೇಕಾಗಿ ವಿನಂತಿ ಮಾಡಿಕೊಂಡಿದ್ದೀನಿ. ಹಾಗೆ ನಮ್ಮ ಪ್ರಭಾಕರ್ ನಾಯಕ್, ವಿನಸ್ ಡಿಸ್ಟ್ರಿಬ್ಯೂಟರ್ ಪುತ್ತೂರು, ಹ್ಯಾಂಡ್ ಐಸ್ ಕ್ರೀಮು ಮತ್ತು ಸದ್ಗುರು ಆಯುರ್ವೇದ ಈ ತರ ಸ್ವದೇಶಿ ಉತ್ಪನ್ನಗಳ ಹಲವು ಕಂಪನಿಗಳ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಇವರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸರ್, ನಿಮ್ಮ ಸದ್ಗುರು ಆಯುರ್ವೇದ ಉತ್ಪನ್ನಗಳ ಸಹಕಾರ ನೀಡಿ, ಹಾಗೆ ಎಲ್ಲರಿಗೂ ಕೂಡ ಸಹಕಾರ ನೀಡಿ. ನಮ್ಮ ಸ್ಟಾಲ್ನ ಇಳ್ಕಲ್ ಸಾರಿ ಅವರು ಒಂದು ದರ್ಶನ್ ಅವರು ಒಂದು ಹೂಗುಚ್ಚವನ್ನು ವಿನಂತಿ ಮಾಡ್ಕೊಳ್ತೀನಿ. ದರ್ಶನ್ ಅವರು ಇಳ್ಕಲಿಂದ ಬಂದಿದ್ದಾರೆ, ಮಾಡಲು ಗೊತ್ತಿಲ್ಲ. ಹಾಗೆ ನಮ್ಮ ರಾಘವೇಂದ್ರ ನಿರ್ದೇಶಕರು ಕ್ಯಾಂಪ್ ಪುತ್ತೂರು. ಬಹುಶಃ ನಾವು ಕಿಶೋರ್ ಕೊಡುಗೆ ಅವರಿಗೆ ಕಾಲ್ ಮಾಡಿದಾಗ ನಮ್ಮ ಊರಿನವರೇ ಅವ್ರು ಬರ್ತೀನಿ ಅಂತ ಹೇಳಿದ್ರು. ಬಹುಶಃ ನಿನ್ನೆ ಪ್ಲಾನ್ ಚೇಂಜ್ ಆಗಿ ನಮ್ಮ ಕ್ಯಾಂಪದ ಒಬ್ರು ನಿರ್ದೇಶಕರನ್ನ ನಾನು ಕಳಿಸ್ತೀನಿ ಅಂತ ಹೇಳಿದ್ರು. ಬಹುಶಃ ಕ್ಯಾಂಪ್ಗೂ ಕೂಡ ಸ್ವದೇಶಿ ಉತ್ಪನ್ನಗಳಿಗೆ ಒಂದು ಅವಕಾಶ ನೀಡಿ ನನ್ನ ಈ 2 ಆಯುರ್ವೇದ ಔಟ್ಲೆಟ್ ಇದೆ. 2 ಔಟ್ಲೆಟ್ ಅಲ್ಲೂ ಕೂಡ ನಾನು ಕ್ಯಾಂಪೋ ಉತ್ಪನ್ನಗಳನ್ನ ಚಾಕ್ಲೇಟ್ ಇಟ್ಟಿದ್ದೀನಿ ಸರ್. ಯಾವ ಚಾಕ್ಲೇಟ್ ಅನ್ನು ಎಷ್ಟೇ ಮಾರ್ಜಿನ್ ಬಂದು ನಾನು ಇಟ್ಟಿಲ್ಲ. ಒಂದು ಬಾರ್ಸ್ಗಳಿದೆ, ಒಂದು ಕುಂದಾಪುರದಲ್ಲಿದೆ. 2 ಔಟ್ಲೆಟ್ ಅಲ್ಲೂ ಕೂಡ ಕ್ಯಾಂಪೋ ಉತ್ಪನ್ನ ನಿಮ್ಮ ಹುಡುಗಿ ಗೊತ್ತಿರುತ್ತೆ. ಬಹುಶಃ ಮುಂದಿನ ದಿನದಲ್ಲಿ ಇನ್ನೂ ಕೂಡ ಕ್ಯಾಂಪೋ ಉತ್ಪನ್ನಗಳಿಗೆ ನಾವು ಅವಕಾಶ ನೀಡ್ತೀವಿ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡ್ತಾ ಇದ್ದೀನಿ. ನಮ್ಮ ಬನ್ನಿ ಸರ್, ಪತ್ರಕರ್ತರು ಯಾರಾದ್ರೂ ಬಂದು ಒಂದು ಹೂಗುಚ್ಚ ನೀಡಬೇಕಾಗಿ ವಿನಂತಿ ಮಾಡ್ತಿದ್ದೀವಿ. ಪತ್ರಕರ್ತರು ಒಬ್ರು ಬನ್ನಿ ಸರ್, ಯಾಕೆ ನೀವು ನಮ್ಮ ಪಾಠ ಬನ್ನಿ ಹೂಗುಚ್ಚ ಬನ್ನಿ.
ಮಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಆಹಾರ ಮತ್ತು ಸ್ವದೇಶಿ ಮೇಳದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖಂಡರು, ಎಬಿಜಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಕಳ್ಳೋಜೆ ವೆಂಕಟರಮಣಗೌಡ್ರೆ, ಪ್ರತಿಷ್ಠಿತ ರೈತರ ಸಂಸ್ಥೆಯಾಗಿರ್ತಕ್ಕಂತಹ ಕೆಂಪು ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ರಾಘವೇಂದ್ರ ಭಟ್ ಅವರೇ, ಜನಪ್ರಿಯ ಯೂಟ್ಯೂಬರ್ ಆಗಿರುವಂತಹ ಮಿತ್ರ ವಿಜಯ್ ವಿಖ್ಯಾತ್ ಅವರೇ, ಈ ಆಹಾರ ಮೇಳವನ್ನ ಮಾಡೋದಕ್ಕೆ ನಮ್ಗೆಲ್ಲರಿಗೂ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಅರುಣಾ ಚಿತ್ರಮಂದಿರದ ರಮಾನಂದ ನಾಯ್ಕ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ಈ ಕಾರ್ಯಕ್ರಮವನ್ನು ಅತ್ಯಂತ ಅದ್ಭುತವಾಗಿ ಸಂಘಟಿಸಿರ್ತಕ್ಕಂಥ ಗಣೇಶ್ ಶೆಟ್ಟಿ ಮತ್ತು ಭಾಸ್ಕರ ಪೂಜಾರಿ ಅವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಸ್ವದೇಶಿ ಉತ್ಪನ್ನಗಳಿಗೆ ಮಾರ್ಕೆಟಿಂಗಿನ ವ್ಯವಸ್ಥೆಯನ್ನ ಮಾಡಿ ಆ ಸ್ವದೇಶಿ ಉತ್ಪನ್ನಗಳಿಗೆ ಒಂದಷ್ಟು ಶಕ್ತಿಯನ್ನು ಕೊಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಅನೇಕ ವರ್ಷಗಳಿಂದ ಗಣೇಶ್ ಶೆಟ್ಟಿಯವರ ಮುಖಾಂತರ ಆಗ್ತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ಈ ರಾಷ್ಟ್ರದ ಪ್ರಧಾನಿಯವರು ಕೂಡ ವೋಕಲ್ ಫಾರ್ ಲೋಕಲ್ ಅನ್ನತಕ್ಕಂಥ ಯೋಜನೆ ಅಡಿಯಲ್ಲಿ ವಿದೇಶಿ ವಸ್ತುಗಳನ್ನ ಖರೀದಿ ಮಾಡತಕ್ಕಂಥ ವ್ಯವಸ್ಥೆಯನ್ನ ಕಡಿಮೆ ಮಾಡಬೇಕು ಮತ್ತು ಸ್ವದೇಶಿ ವಸ್ತುಗಳಿಗೆ ಬೇಡಿಕೆಯನ್ನ ಕೊಡತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ಯೋಜನೆ ಅಡಿಯಲ್ಲಿ ಇವತ್ತು ಶಕ್ತಿ ತುಂಬತಕ್ಕಂಥ ನೂರಾರು ವ್ಯವಸ್ಥೆಗಳ ನಡುವೆ ಇವತ್ತು ರಾಜ್ಯದ ಅನೇಕ ಕಡೆಗಳಿಂದ ಆ ಸ್ವದೇಶಿ ಮಳಿಗೆಯನ್ನ ಇವತ್ತು ಪುತ್ತೂರಿನಲ್ಲಿ ಜೋಡಿಸಿಕೊಂಡು ಈ ಸ್ವದೇಶಿ ಉತ್ಪನ್ನಗಳಿಗೆ ಮಾರುಕಟ್ಟೆಯ ವ್ಯವಸ್ಥೆಯನ್ನ ಕಲ್ಪಿಸಿ ಕೊಟ್ಟಿರತಕ್ಕಂಥ ಗಣೇಶ್ ಶೆಟ್ಟಿ ಮತ್ತು ಭಾಸ್ಕರಣ್ಣನವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅನೇಕ ಸಮಯಗಳಿಂದ ಈ ರೀತಿಯ ಮೇಳಗಳನ್ನ ಆಯೋಜನೆ ಮಾಡಿ ಆ ಮಾರುಕಟ್ಟೆಯಲ್ಲಿ ನಮ್ಮ ಸ್ವದೇಶಿ ಉತ್ಪನ್ನಗಳಿಗೆ ಅವಕಾಶವನ್ನ ಕೊಟ್ಟಿರತಕ್ಕಂಥ ಮತ್ತು ಈಗಾಗಲೇ ಆನ್ಲೈನಿನ ಮುಖಾಂತರ ಬೇರೆ ಬೇರೆ ಸಾಹಿತ್ಯಗಳನ್ನ ಖರೀದಿ ಮಾಡಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಮಾರ್ಕೆಟಿಂಗಿನ ಆನ್ಲೈನಿನ ಆ ವ್ಯವಸ್ಥೆಗಳ ನಡುವೆ ಕೂಡ ನಮ್ಮತನವನ್ನ ಉಳಿಸತಕ್ಕಂಥ ಮತ್ತು ನಮ್ಮ ಬೇಡಿಕೆಗಳಿಗೆ ನಮ್ಮಲ್ಲೇ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಈ ರೀತಿಯ ಮೇಳಗಳನ್ನ ಆಯೋಜನೆ ಮಾಡಿ ಇವತ್ತು ಸಮಾಜಕ್ಕೆ ಒಂದು ಶಕ್ತಿಯನ್ನ ಕೊಡತಕ್ಕಂಥ ಮತ್ತು ಬೇರೆ ಬೇರೆ ವ್ಯಾಪಾರಗಳನ್ನ ಮಾಡತಕ್ಕಂಥ ಮುಕ್ತ ಅವಕಾಶವನ್ನ ಇವತ್ತು ಮೇಳವನ್ನ ಆಯೋಜನೆ ಮಾಡಿ ಕೊಡುವಂತಹ ಕೆಲಸ ಕಾರ್ಯವನ್ನ ಮಾಡಿದ್ದಾರೆ. ಇವತ್ತು ಪುತ್ತೂರಿನ ಮಹಾಜನತೆ ಇದಕ್ಕೆ ಆಶೀರ್ವಾದವನ್ನು ಕೊಡ್ತದೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಸಾಯಂಕಾಲದ ಹೊತ್ತಿಗೆ ಇಲ್ಲಿ ಕಾಲು ಹಾಕಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ವಾತಾವರಣ ಖಂಡಿತ ನಿರ್ಮಾಣ ಆಗ್ತದೆ. ಈ ರೀತಿಯ ಉತ್ಪನ್ನಗಳನ್ನ ಇವತ್ತು ಈ ಮೇಳದಲ್ಲಿ ನೀವೆಲ್ಲರೂ ಜೋಡಿಸಿದ್ದೀರಿ. ಮುಂದಿನ ದಿವಸದಲ್ಲಿ ಕೂಡ ಬೇರೆ ಬೇರೆ ಭಾಗದಲ್ಲಿ ಇವತ್ತು ಸುಳ್ಯದಲ್ಲಿ ಇರ್ಬೋದು, ಬೆಳ್ತಂಗಡಿ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಮೇಳವನ್ನ ಮಾಡಿ ಸ್ವದೇಶಿ ಉತ್ಪನ್ನಗಳಿಗೆ ಆ ಮಾರುಕಟ್ಟೆಯನ್ನ ಒದಗಿಸತಕ್ಕಂಥ ಪ್ರಾಮಾಣಿಕ ಕೆಲಸ ಕಾರ್ಯವನ್ನ ಮಾಡಲಿಕ್ಕೆ ಆ ಮಾಲಿಂಗೇಶ್ವರ ದೇವರು ಎಲ್ಲರಿಗೂ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಆಶಯದ ಜೊತೆಗೆ 4 ದಿವಸಗಳ ಕಾಲ ಈ ಮೇಳ ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕಿದೆ. ಈ ಮೇಳದಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಮೇಳದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸತಕ್ಕಂಥ ಮತ್ತು ವಿಶೇಷವಾಗಿ ಇವತ್ತು ಮಾಧ್ಯಮದವರು ಬಹಳಷ್ಟು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಆ ಮಾಧ್ಯಮದ ಮುಖಾಂತರ ಈ ಸ್ವದೇಶಿ ಮೇಳದ ವಿಚಾರಧಾರೆಗಳನ್ನ ಸಮಾಜಕ್ಕೆ ಕೊಡತಕ್ಕಂಥ ಕೆಲಸ ಕಾರ್ಯವನ್ನ ನೀವೆಲ್ಲರೂ ಮಾಡ್ತೀರಿ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಮತ್ತೆ ಉಲ್ಲೇಖ ಮಾಡ್ತಾ ಈ ಮೇಳ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತಕ್ಕಂಥ ಆಶಯದ ಜೊತೆಗೆ ಮೇಳಕ್ಕೆ ಶುಭವನ್ನು ಹಾರೈಸಿದೆ. ಪ್ರಧಾನಮಂತ್ರಿಯವರ ಒಂದು ಉತ್ತಮ ಧ್ಯೇಯದಲ್ಲಿ ಒಂದು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಬೇಕು, ಜೊತೆಗೆ ಸ್ವದೇಶಿ ಉತ್ಪನ್ನಗಳನ್ನು ಹೆಚ್ಚಾಗಿ ಬಳಸಬೇಕು ಅಂತ ಇದನ್ನು ಇನ್ನೊಮ್ಮೆ ಮನದಟ್ಟು ಮಾಡಿದಂತ ಅರುಣ್ ಕುಮಾರ್ ಗೊತ್ತಿಲ್ಲ ಇವರಿಗೆ ಧನ್ಯವಾದಗಳು. ಈಗ
ನಮ್ಮ ಕ್ಯಾಂಪೋ ನಿರ್ದೇಶಕರಾದಂಥ ಶ್ರೀ ರಾಘವೇಂದ್ರ ಭಟ್ ಕೆಲಿನ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಮೂಲಕ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಇಲ್ಲಿ ಬಂದಂಥ ಗ್ರಾಹಕರೇ ಮಾಧ್ಯಮ ಮಿತ್ರರೇ, ಈ ಬೆನಕ ಈವೆಂಟ್ಸ್ ಮೋದಿಯವರ ಆಶಯದಂತೆ ವೋಕಲ್ ಫಾರ್ ಲೋಕಲ್ ಎಂಬ ಸ್ವದೇಶಿ ಉತ್ಪನ್ನಗಳ ಬಗ್ಗೆ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಒಂದೇ ಸೂರಿನಲ್ಲಿ ವಿವಿಧ ರೀತಿಯ ಉತ್ಪನ್ನಗಳನ್ನು ಸಿಗುವಂತೆ ಮಾಡಿದ ಆಯೋಜಕರಿಗೆ ನಾನು ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಎಲ್ಲ ಉತ್ಪನ್ನವನ್ನು ಸಾರ್ವಜನಿಕರು ಉಪಯೋಗಿಸಿ ಸ್ವದೇಶಿಯಲ್ಲಿ ಎಲ್ಲ ಏನು ಉತ್ಪನ್ನ ಮಾಡ್ತಾರೆ ಅವರಿಗೆ ನಾವು ಒಂದು ಸೂಕ್ತವಾದ ಒಂದು ಅವಕಾಶ ಇದು ಮಾಡ್ತಾರಲ್ಲ, ಏನು ಅಲ್ಲ ಸ್ವದೇಶಿ ಉತ್ಪನ್ನ ತಯಾರು ಮಾಡುವವರಿಗೆ ನಾವು ಒಂದು ಒಳ್ಳೆಯ ಉಪಕಾರವನ್ನು ಮಾಡಿದಾಗೆ ಆಗುತ್ತದೆ ಅಂತೇಳಿ ನನ್ನ ಭಾವನೆ. ಹಾಗೆ ಎಲ್ಲರೂ ಇದನ್ನು ಸ್ವದೇಶಿ ಉತ್ಪನ್ನವನ್ನು ಉಪಯೋಗಿಸಿ ಮತ್ತು ಈ ಆಯೋಜಕರಿಗೆ ಶುಭವನ್ನು ಹಾರೈಸುತ್ತಾ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ. ಮುಂದೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ವೆಂಕಟರಮಣ ಗೌಡ ಕಳುವಾಜಿ ಅಧ್ಯಕ್ಷರು, AUG ಆಂಗ್ಲ ಮಾಧ್ಯಮ ಶಾಲೆ, ಇವರು 2 ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಬೃಹತ್ ಆಹಾರ ಮತ್ತು ಸ್ವದೇಶಿ ಮೇಳದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂಥ ಶ್ರೀಯುತ ನಮ್ಮ ಪುತ್ತೂರಿನ ಹುಳಿ ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತೂರವರೇ ಹಾಗೂ ಪ್ರಭಾಕರ್ ನಾಯಕ್ರವರೇ, ರಾಘವೇಂದ್ರ ಭಟ್ರೆ, ವಿಜಯ ವಿಖ್ಯಾತರವರೇ, ರಾಮಾನಂದ ರಾಯಕ್ರವರೇ, ಗಣೇಶ್ ಶೆಟ್ಟಿ ಹಾಗೂ ಭಾಸ್ಕರ ಪೂಜಾರಿಯವರೇ, ಅಶ್ರಫ್ ಮುಖ್ಯವರೇ ಮತ್ತು ಎಲ್ಲ ವೇದಿಕೆಯಲ್ಲಿರತಕ್ಕಂಥ ಗಣ್ಯಾತಿ ಗಣ್ಯರಿಗೆ ಮತ್ತೊಮ್ಮೆ ವಂದಿಸುತ್ತಾ, ಪುತ್ತೂರಿನಲ್ಲಿ ಈ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆ ದೇವರ ಕೃಪಾ ಕಟಾಕ್ಷಕ್ಕೆ ಒಳಗಾದವರು ಎಲ್ಲರೂ ಯಾರು ಕೆಟ್ಟವರಲ್ಲ, ಕೆಟ್ಟು ಹೋಗಲೂ ಇಲ್ಲ. ಇಲ್ಲಿ ನಮ್ಮ ಈ ಸ್ವದೇಶಿ ಮೇಳ ಇದು ನಾವೊಂದು ಏನು ನಮ್ಮ ಸ್ವದೇಶದ ವಸ್ತುಗಳನ್ನು ಕೊಂಡಾಗ ಅವೆಂಚಿನ ಕಂಟ್ರಿ ಎಂಬಂಥ ಒಂದು ಭಾವನೆ ಇತ್ತು. ಕಂಟ್ರಿ ಅಂದರೆ ದೇಶ ಅಂತ ಅರ್ಥ, ನಮ್ಮ ಸ್ವದೇಶಿ ಅಂತ ಅರ್ಥ. ಆದರೂ ಕೂಡ ಅದರಲ್ಲೊಂದು ಕೀಳು ಭಾವನೆ ಇದು ಹೋಗಬೇಕು. ಯಾಕೆ ಹೋಗಬೇಕು ಅಂತ ಹೇಳಿದರೆ, ಮುಂದುವರಿದ ರಾಷ್ಟ್ರಗಳು ಈಗ 1ಕ್ಕೆ 10 ಪಟ್ಟು ನಮಗೆ ಟ್ಯಾಕ್ಸನ್ನು ಏರುವಂಥ ಸಂದರ್ಭದಲ್ಲಿ ಬಂದಿದೆ. ಅವರಿಗೆ ನಾವು ಒಂದು ರೀತಿಯ ಬುದ್ಧಿ ಕಲಿಸಬೇಕು ಅಂತಾದರೆ ಅವರ ಉತ್ಪನ್ನಗಳನ್ನು ನಾವು ನಿಷೇಧಿಸಬೇಕು. ನಮ್ಮ ಉತ್ಪನ್ನಗಳಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು. ಕರ್ನಾಟಕದ ಮೂಲೆ ಮೂಲೆಗಳಿಂದ ಸಾಕಷ್ಟು ಜನ ಬೇರೆ ಬೇರೆ ಉತ್ಪನ್ನಗಳನ್ನು ಈ ಕ್ಷೇತ್ರಕ್ಕೆ ಇಲ್ಲಿಗೆ ತಂದು ಇಲ್ಲಿ ಮಾರಾಟಕ್ಕೆ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ತಾವೆಲ್ಲರೂ ಅವರಿಗೆ ಆ ಪ್ರೋತ್ಸಾಹವನ್ನು ನೀಡಬೇಕು. ಸ್ವದೇಶಿ ಅಂದರೆ ಗ್ರಾಮೋದ್ಯೋಗ ಅಂತ ಒಂದು ಕಡೆ ನಮ್ಮ ಗ್ರಾಮದಲ್ಲಿತ್ತು. ಈಗ ಆ ಗುಡಿ ಕೈಗಾರಿಕೆಗಳೆಲ್ಲ ಸಂಪೂರ್ಣ ನೆಲಕಚ್ಚಿ ಹೋಗಿವೆ. ಯಾವುದೂ ಒಂದು ಗುಡಿ ಕೈಗಾರಿಕೆಗಳು ಇಲ್ಲ. ಈ ಸಂದರ್ಭದಲ್ಲಿ ಅವರೊಬ್ಬರು ಏನನ್ನ ಮದ್ದಿನ ವಿಚಾರದಲ್ಲಿ ಮತ್ತೊಬ್ಬರು ಡ್ರೆಸ್ ಹೊಲಿಯುವಂಥವ್ರು ಅವರೆಲ್ಲ ನಾವೇ ತಯಾರು ಮಾಡಿದ್ದು ಅಂತ ಹೇಳಿದರು. ಯಾವುದೇ ಒಂದು ದೊಡ್ಡ ದೊಡ್ಡ ಕಂಪನಿಗಳಿಗೆ ನಾವು ಪ್ರೋತ್ಸಾಹ ಕೊಡುವುದಕ್ಕಿಂತ ಇಂಥ ಜನರಿಗೆ ನಾವು ಪ್ರೋತ್ಸಾಹವನ್ನು ಕೊಟ್ಟರೆ ನಮ್ಮ ದೇಶದ ಭಾರತ ದೇಶ ಏನು ತುಂಬ ಜನಸಂಖ್ಯೆ ಇದ್ದ ಬಡವರ ದೇಶ ಆದರೂ ಕೂಡ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಾಗ ಅವರು ನಾವು ಬಲಿಷ್ಠರಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಉಂಟು. ಬಲಿಷ್ಠ ದೇಶಗಳನ್ನು ನಾವು ಬಹಿಷ್ಕರಿಸೋಣ. ನಾವು ನಮ್ಮ ಮನೆಯನ್ನು ನಮ್ಮವರನ್ನು ಪ್ರೋತ್ಸಾಹಿಸೋಣ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ. 4 ದಿನಗಳ ಮಟ್ಟಿಗೆ ಇಲ್ಲೆಲ್ಲ ಗ್ರಾಹಕರು ತುಂಬಿ ತಿಳುಗುವಂತೆ ಆಗಲಿ.
ಮತ್ತು ಕೂಡ ಈ ಬರುವ ವರ್ಷ ಕೂಡ ನಾವು ಪುತ್ತೂರಿಗೆ ಹೋಗುವಂಥ ಆಗಬೇಕು ಅಂತೇಳಿ ಅವರಿಗೆ ಭಾವಿಸಬೇಕು. ಆ ರೀತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಮ್ಮ ಕ್ಷೇತ್ರದ ದೇವರೆಲ್ಲರೂ ನಿಮ್ಮ ಈ ಕಾರ್ಯಕ್ರಮಕ್ಕೆ ಹಾರೈಸುತ್ತಾ ನಾನು ಕೂಡ ಶುಭ ಹಾರೈಸುತ್ತಾ ನನ್ನ 2 ಮಾತಿಗೆ ವಿರಾಮ ನೀಡ್ತೇನೆ. ಹಿಂದಿನ ಕಾಲಘಟ್ಟದಲ್ಲಿ ಕೆಲವಾರು ವರ್ಷಗಳ ಹಿಂದೆ ಈ ಏನೇ ಒಂದು ಕಾರ್ಯಕ್ರಮ ಆಗುವುದಾದರೆ ಪತ್ರಕರ್ತರ ಮೂಲಕ ಅದು ಜನಗಳಿಗೆ ಮುಟ್ಟಬೇಕಾಗಿತ್ತು. ಆದರೆ ಈಗ ಕಾಲ ಬದಲಾದಂತೆ ಯೂಟ್ಯೂಬರ್ಸ್ ಅವರು ಪತ್ರಕರ್ತರಿಗಿಂತಲೂ ಜಾಸ್ತಿಯಾಗಿ ಜನರನ್ನು ಮುಟ್ತಾ ಇದ್ದಾರೆ. ಸೊ ಇದೊಂದು ಸಂತೋಷದ ಸಂಗತಿ. ಹಾಗೆ ಇಲ್ಲಿನ ಯೂಟ್ಯೂಬರ್ ಆದಂಥ ವಿಜಯ್ ವಿಖ್ಯಾತ್ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ನಮ್ಮೆಲ್ಲ ಆತ್ಮೀಯರು, ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ್ರವರು, ಹಾಗೆಯೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಪ್ರೀತಿಯ ನಮಸ್ಕಾರವನ್ನು ಸಲ್ಲಿಸಿಕೊಳ್ತಾ, ಈ ಒಂದು ಹೊಸ ಕಾನ್ಸೆಪ್ಟ್ ಇದು ನಮಗೆ ಹೊಸದಾಗಿದ್ದರೂ ಕೂಡ ಇದರ ವಿಶೇಷತೆ ಬಹಳನೇ ಇದೆ. ನಮ್ಮ ದೇಶಕ್ಕೆ ನಮ್ಮ ಕೊಡುಗೆ ಏನು ಅನ್ನುವಂತಹ ಪ್ರಶ್ನೆಗಳು ಬಂದಾಗ ಈ ಸ್ವದೇಶಿ ಉತ್ಪನ್ನಗಳನ್ನು ನಾವು ಬಳಸಿಕೊಳ್ಳುವಂತಹ ವಿಧಾನದಿಂದಲೂ ಕೂಡ ನಮ್ಮ ದೇಶಕ್ಕೆ ನಾವು ಪ್ರತ್ಯಕ್ಷ ಪರೋಕ್ಷವಾಗಿ ಕೂಡ ಒಂದು ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥದ್ರೆ ನಾವು ಒಪ್ಪಿಕೊಳ್ಬೇಕಾಗಿರುವಂಥ ವಿಚಾರ. ಇವತ್ತು ಬೆನಕ ಇವೆಂಟ್ಸ್ ಕುಂದಾಪುರ 10 ಕಡೆಗಳಲ್ಲಿ ತಮ್ಮ ಇವೆಂಟ್ಸ್ ಮೂಲಕ 100 ಸ್ಟಾಲ್ಗಳನ್ನು ಪರಿಚಯ ಮಾಡಿ ಪುತ್ತೂರಿಗೆ ಬಂದಿದೆ. ಆದರೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಇವತ್ತು ಪುತ್ತೂರಿಗೆ ಒಂದು ಸಲ ಬಂದರೆ 10 ಪರಿಚಯ ಆದಂತೆ ಅದು ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಶಕ್ತಿ ಆಗಿರುವಾಗ 10 ಹೋಗಿ ಬರೋದಕ್ಕಿಂತ ಒಂದ್ಸಲ ಪುತ್ತೂರಿಗೆ ಬಂದರೆ ಅದು 10 ಪರಿಚಯ ಆದಂತೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಾವು ಈ ಸ್ಟಾಲನ್ನು ಹಾಕಿರ್ತಕ್ಕಂಥದ್ದು ಅರುಣ ಕಲಾಮಂದಿರದಲ್ಲಿ. ಸೊ ಪುತ್ತೂರಿನ ಹೃದಯ ಭಾಗ ಅರುಣ ಕಲಾಮಂದಿರದಲ್ಲಿದ್ದರೆ ಎಲ್ಲವೂ ಸಕ್ಸಸ್ ಅಂತ. ಸೊ ಅರುಣ ಕಲಾಮಂದಿರದಲ್ಲಿ ನೀವು ಸ್ಟಾಲನ್ನು ಹಾಕಿದ್ದೀರಿ, ಜೊತೆಗೆ ಅರುಣನ ಕೈಯಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದ್ದೀರಿ ಅಂತ ಹೇಳಿದ್ರೆ, ಬೆನಕ ಇವೆಂಟ್ಸ್ ಮೂಲಕ ಯಾರೆಲ್ಲ ಸ್ಟಾಲನ್ನು ಹಾಕಿಸಿಕೊಂಡಿದ್ದೀರಿ, ನಮ್ಮೆಲ್ಲರ ಅರುಣೋದಯ ಪ್ರಾರಂಭ ಆಗಿದೆ ಅಂತ ಹೇಳುವಂಥದ್ದು ಇದರಿಂದ ನನಗೆ ಗೊತ್ತಾಗ್ತಾ ಇದೆ. ಸೊ ಯಾಕಂತ ಹೇಳಿದ್ರೆ ಇವತ್ತು ಮಾಧ್ಯಮಗಳು, ಸಾಕಷ್ಟು ಮಾಧ್ಯಮಗಳು ಇವತ್ತು ನಮ್ಮ ಈ ಸ್ವದೇಶಿ ಹಾಗೆಯೇ ಬೃಹತ್ ಆಹಾರ ಮೇಳದ ಪ್ರಚಾರವನ್ನ ಕೊಡುವುದಕ್ಕೆ ಇಲ್ಲಿ ಬಂದಿದ್ದೇವೆ. ಸೊ ಪತ್ರಕರ್ತ ಬಂಧುಗಳೆಲ್ಲ ಕೂಡ ನಾಳೆಯಿಂದ ಅಥವಾ ಇವತ್ತು ಸಂಜೆಯಿಂದಲೇ ಈ ಬೃಹತ್ ಸ್ವದೇಶಿ ಮೇಳದ ಬಗ್ಗೆ ಪ್ರಚಾರವನ್ನ ಕೊಡಬಹುದು. ಆದರೆ ಇಲ್ಲಿ ಅರುಣ್ ಕುಮಾರ್ ಪುತ್ತಿಲ್ರವರನ್ನ ಕರೆದು ಉದ್ಘಾಟನೆಯನ್ನ ಮಾಡಿಸಿರುವ ಕಾರಣದಿಂದ, ಅವರು ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿರುವಂತಹ ಕಾರಣದಿಂದ ಒಂದು ಮಾಧ್ಯಮದ ಪ್ರಚಾರದ ಜೊತೆಗೆ ಅರುಣಣ್ಣ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿ ಪುತ್ತೂರಿನ ಒಂದು 75% ಜನಗಳು ಕೂಡ ಬಂದು ಇಲ್ಲಿ ವ್ಯಾಪಾರವನ್ನ ಮಾಡ್ತಕ್ಕಂಥದ್ದು ಇದ್ದೇ ಇದೆ. ಒಂದು ಮಾಧ್ಯಮದಷ್ಟೇ ಪ್ರಚಾರಕ್ಕೆ ಯೋಗ್ಯವಾಗಿರುವಂತ, ಹಾಗೆಯೇ ಅರುಣಣ್ಣ ಹೇಳಿದ್ರೆ ಬಂದು ನಾವು ಯಾವುದೇ ವಸ್ತುವನ್ನ ಪರ್ಚೇಸ್ ಮಾಡ್ತೇವೆ ಅಂತ ಹೇಳುವಷ್ಟು ಒಂದು ಪವರ್ ಆ ಮಹಾಲಿಂಗೇಶ್ವರ ಅರುಣಣ್ಣನಿಗೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ಒಬ್ಬ ಒಳ್ಳೆಯ ವ್ಯಕ್ತಿಯ ದಿವ್ಯ ಹಸ್ತದಿಂದ ಇವತ್ತು ಉದ್ಘಾಟನೆಯನ್ನ ಮಾಡಿದ್ದೀರಿ. ಕೇವಲ ಪುತ್ತೂರಿನಲ್ಲಿ ಮಾತ್ರ ನಿಮಗೆ ಸಕ್ಸಸ್ ಸಿಗಲಿ ಅಂತ ನಾವು ಕೇಳಿಕೊಳ್ಳೋದಲ್ಲ, ಹತ್ತೂರಿನಲ್ಲೂ ಕೂಡ ಈ ಬೆನಕ ಇವೆಂಟ್ಸ್ ಹಾಗೆಯೇ ಇಲ್ಲಿ ಬಂದಿರುವಂತಹ ಕೇವಲ ನಮ್ಮ ಊರಿನವರು, ನಮ್ಮ ಕರಾವಳಿಯವರು ಮಾತ್ರ ಇಲ್ಲಿ ಸ್ಟಾಲನ್ನ ಹಾಕಿಲ್ಲ. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದೀರಿ. ಏನೋ ಒಂದು ವ್ಯಾಪಾರವನ್ನ ಮಾಡಬೇಕು, ನಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳಬೇಕು ಅಂತ. ಕೇವಲ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಜೀವನಕ್ಕೆ ಕಷ್ಟ ಆಗಿರ್ತಕ್ಕಂತಹ ಅಷ್ಟೇನು ಆರ್ಥಿಕವಾದ ಕಷ್ಟದ ಪರಿಸ್ಥಿತಿಯಲ್ಲಿ ಇಲ್ಲ. ನನಗೆ ಎಕ್ಸ್ಪ್ಲೇನ್ ಮಾಡೋಕೆ ಹೇಳಿದ್ರು, ಅವರ ಮಕ್ಕಳೆಲ್ಲ ಉದ್ಯೋಗದಲ್ಲಿ ಇದ್ರೂ ಕೂಡ ಕಳೆದ 30 ವರ್ಷಗಳಿಂದ ಸ್ಟಾಲನ್ನು ಹಾಕೊಳ್ತಾ ಇದ್ದಾರೆ ಅಂತ. ಇಲ್ಲಿ ಒಂದು ಅರ್ಥದಲ್ಲಿ ಹೇಳಬೇಕಿದ್ರೆ, ಇಲ್ಲಿ ಬರುವಂತ ಲಾಭಾಂಶದಿಂದ ಅವರು ಬದುಕ್ತಾರೆ ಅಂತ ಹೇಳಿ ಅಲ್ಲ, ನಮ್ಮ ಸ್ವದೇಶಿ ಉತ್ಪನ್ನಗಳನ್ನ ಮಾರಾಟ ಮಾಡಿ ನಮ್ಮ ದೇಶಕ್ಕೆ ವಿಶೇಷವಾದ ಕೊಡುಗೆಯನ್ನ ಕೊಡುವುದಕ್ಕೆ ಬೇಕಾಗಿ ಬಂದಿರುವಂತಹ ಎಲ್ಲ ಬಂಧುಗಳು ನಮ್ಮ ಸ್ಟಾಲ್ನ ಮುಖಾಂತರವಾಗಿ ಇವತ್ತು ಪುತ್ತೂರಿನಲ್ಲಿ ಇದ್ದೀರಿ ಅಂತ ಹೇಳುವಂತಹ ಒಂದು ದೊಡ್ಡ ಭಾವನೆ ನಮಗಿದೆ. ಸೊ ನಿಮಗೆಲ್ಲರಿಗೂ ಕೂಡ ಪುತ್ತೂರಿಗೆ ಪ್ರೀತಿಯ ಸ್ವಾಗತವನ್ನ ಮಾಡಿಕೊಳ್ತಾ, ಮಾಧ್ಯಮದ ಮುಖಾಂತರವಾಗಿ ನಾನು ಇವಾಗ ಹೇಳುವಂತದ್ದು, ಸೊ ಬೇರೆ ಬೇರೆ ಕಡೆಗಳಲ್ಲಿರುವಂತಹ ವಸ್ತುಗಳನ್ನ ನೋಡ್ತೇವೆ. ಒಂದು ಶೋರೂಮ್ ನಲ್ಲಿ ಇದ್ರೆ ಮಾತ್ರ ಆ ವಸ್ತುಗೆ ವ್ಯಾಲ್ಯೂ ಇರುವಂತದ್ದು, ಅಥವಾ ಅದನ್ನ ಹಾಕಿದ್ರೆ ಮಾತ್ರ ನಾವು ಸುಂದರವಾಗಿ ಕಾಣೋದು, ಅಥವಾ ಆಹಾರ ಪದಾರ್ಥಗಳನ್ನ ಸೇವಿಸಿದ್ರೆ ಮಾತ್ರ ನಾವು ಆರೋಗ್ಯವಾಗಿರುವಂತಹದ್ದಲ್ಲ. ಇಲ್ಲಿ ಈ ರೀತಿ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಬಹಳಷ್ಟು ಕಡಿಮೆ ದರಕ್ಕೆ ನಮಗೆ ಎಲ್ಲ ವಸ್ತುಗಳು ಸಿಗ್ತದೆ.
ಇಲ್ಲಿ ಶೋರೂಮ್ಗೆ ಬೇಕಾಗಿರುವಂತಹ ವಿದ್ಯುತ್ ಶಕ್ತಿಯ ರೆಂಟನ್ನು ಕಟ್ಟಬೇಕು ಅಂತಿಲ್ಲ, ಮತ್ತೆ ಅಲ್ಲಿರುವಂತಹ ಮಾರ್ಕೆಟಿಂಗ್ಗೆ ಬೇಕಾಗಿರುವಂತಹ ವ್ಯಾಪಾರಕ್ಕೆ ಬೇಕಾಗಿರುವಂತಹ ಹಣದ ಪಾವತಿಯನ್ನು ಮಾಡಬೇಕು ಅಂತಿಲ್ಲ. ನಮಗೆ ಶೋರೂಮ್ನಲ್ಲಿ ಸಿಗುವಂತಹ ವಸ್ತುಗಳೇ ಇಲ್ಲಿ ಸಿಗ್ತದೆ. ಆದರೆ ನಮ್ಮ ಕೈಗೆಟುಕುವಂತ ದರಕ್ಕೆ ಪಡೆದುಕೊಳ್ಳುವುದರ ಮೂಲಕ ನಮ್ಮ ದೇಶಕ್ಕೆ ಈ ಮೂಲಕವಾಗಿ ಸ್ವದೇಶಿ ಉತ್ಪನ್ನದ ಬಳಕೆಯೊಂದಿಗೆ ನಮ್ಮ ಕೊಡುಗೆಯನ್ನ ಕೊಡೋಣ ಅಂತ ನಾನು ಹೇಳಿಕೊಳ್ತಾ, ಸರ್ ನಿಮಗೆ ಒಳ್ಳೆಯದಾಗಿ, ನಿಮ್ಮ ತಂಡಕ್ಕೂ ಆಲ್ ದಿ ವೆರಿ ಬೆಸ್ಟ್ ಅನ್ನ ಹೇಳ್ತಾ, ಇನ್ನಷ್ಟು ದೊಡ್ಡ ಸಾಧನೆಯೊಂದಿಗೆ ವಿಶ್ವಕ್ಕೆ ಈ ಒಂದು ಸಂಸ್ಥೆ ಪರಿಚಯ ಆಗಲಿ ಅಂತ ಕೇಳಿಕೊಳ್ತಾ, ನನಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತಹ ನಿಮಗೆ, ನಿಮ್ಮ ತಂಡಕ್ಕೆ ಧನ್ಯವಾದದ ಸಮರ್ಪಣೆಯೊಂದಿಗೆ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಸ್ನೇಹಿತ ಅರುಣ್ ಕುಮಾರ್ ಪುತ್ತಿಲ್ರೆ ಹಾಗೂ ನನ್ನ ಎಲ್ಲ ಸಹೋದರಿ ಬಂಧುಗಳೇ ಹಾಗೂ ಗ್ರಾಹಕರಿದ್ದಾರೆ. ನಾವು ಇಲ್ಲಿ ಸ್ವದೇಶಿ ಮೇಳ ಮಾಡುತ್ತಿರೋದು ನಮ್ಮ ಪುತ್ತೂರಿಗೆ ಬರಲು ಹಲವು ಕಡೆ ಮಾಡಿ ಯಶಸ್ವಿಯಾಗಿ ಈಗ ಪುತ್ತೂರಿಗೆ ಬಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಹಲವು ಸ್ವದೇಶಿ ಉತ್ಪನ್ನಗಳು ಹಾಗೂ ಇತರ ನಮ್ಮ ಬೇಕಾದಂಥ ಎಲ್ಲ ವಸ್ತುಗಳು ಅವರು ಮಾರ್ಕೆಟಿಂಗ್ ಮಾಡಲಿಕ್ಕೆ ಅದರ ಬಗ್ಗೆ ಮಾಹಿತಿ ಕೊಟ್ಟು ಅದನ್ನು ಮಾರ್ಕೆಟಿಂಗ್ ಮಾಡಿ ಒಳ್ಳೆಯ ಜನಗಳಿಗೆ ಒಂದು ಅದರ ಬಗ್ಗೆ ವಿಷಯ ತಿಳಿಸಿ ಅದನ್ನು ಗ್ರಾಹಕರಿಗೆ ಮುಟ್ಟುವಂತೆ ಮಾಡುತ್ತಿದ್ದಾರೆ. ಇದರಿಂದ ಜನಗಳಿಗೆ ತುಂಬ ಪ್ರಯೋಜನ ಆಗ್ಬೋದು ಅಂತೇಳಿ ನನ್ನ ಅನಿಸಿಕೆ. ಈ ನಮ್ಮ ಪುತ್ತೂರು ಆಸುಪಾಸಿನ ಜನರು ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಹಾಗೂ ಸಂಘಟಕರಿಗೆ ಇಲ್ಲಿ ಮಾಡಿದ್ದಕ್ಕೆ ನನ್ನ ಅಂತ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ರೋಟರಿ ಸದಸ್ಯರಾದ ಅಶ್ರಫ್ ಇವರೆರಡು ಮಾತನಾಡಿ ಕೇಳ್ಕೊಳ್ತಾ ಇದ್ದಾರೆ. ಬೃಹತ್ ಆಹಾರ ಮತ್ತು ಸ್ವದೇಶಿ ಮೇಳ ಮತ್ತು ಈ ಉದ್ಘಾಟನಾ ಸಮಾರಂಭದ ವೇದಿಕೆಯಿರುವಂತಹ ಎಲ್ಲ ಗಣ್ಯರೇ, ನನ್ನ ಮುಂಭಾಗದಲ್ಲಿರುವಂತಹ ಈ ಸ್ವದೇಶಿ ಮೇಳಕ್ಕೆ ಬಂದಂತಹ ಗ್ರಾಹಕರೇ, ಪತ್ರಕರ್ತ ಮಿತ್ರರೇ, ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳನ್ನು ಹೇಳುತ್ತಾ, ನಾವು ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಸಂಸ್ಥೆಯಲ್ಲಿ ಇದ್ದರೂ ಕೂಡ 2 ವರ್ಷಗಳ ಹಿಂದೆ ನಾವು ಕೂಡ ಒಂದು ಬಿಸ್ನೆಸ್ ಮೇಳ ಅಂತೇಳಿ ಒಂದು ಮಾಡಿದ ಸಂದರ್ಭದಲ್ಲಿ ನಮ್ಮ ರೋಟರಿಯ ದೇವಕ್ಕೆ ಫ್ರೆಂಡ್ಶಿಪ್ ಇದೆ, ಫೆಲೋಶಿಪ್ ಇದೆ. ಅದೇ ರೀತಿ ನಮ್ಮ ನನ್ನ ಮಿತ್ರರಾದ ಪ್ರವೀಣ್ ಆ ಒಂದು ಅಲ್ಲಿ ನಿಮ್ಮ ಥರ ಇದೆ ಒಂದು ಅಂಗಡಿ ಆಗಿತ್ತು. ಅದರಲ್ಲಿ ನನಗೆ ಇಷ್ಟವಾದ ಒಂದು ವಸ್ತು ಹೇಳಿದ ಸೋಪು ಸದ್ಗುರು, ಅದನ್ನು ನಾನು ತಗೊಂಡು ಹೋದ ನಂತರ ನನ್ನ ಕುಟುಂಬದವರಿಗೆ ಅದೆಲ್ಲ ಬೇಕಿರ್ತದೆ. ಯಾವುದಾದ್ರೂ ಅವರನ್ನು ಬಂದು ನಾನು ಅವರಿಗೊಂದು ಬಿಸ್ನೆಸ್ ಕೊಡ್ತಾರೆ. ನನ್ನ ಉದ್ದೇಶ ಇಷ್ಟೇ, ಯಾಕೆಂದರೆ ನಾವು ನಮ್ಮ ರೋಟರಿಯಲ್ಲಾಗಿರ್ಬೋದು, ಇಲ್ಲದ್ರೆ ಇಂಥ ಮೇಳಗಳಲ್ಲಿ ನಾವು ವೇದಿಕೆಯಲ್ಲಿ ಕೂತು, ಇಲ್ಲದ್ರೆ ಎಲ್ಲರೂ ಕೊಟ್ಟು ನಾವು ಸ್ವದೇಶಿ ವಸ್ತುಗಳಿಗೆ ನೀವು ಆದ್ಯತೆ ಕೊಡಬೇಕಂತ ಹೇಳಿ ನಾವು ಇನ್ನೊಂದು ವಸ್ತುವನ್ನು ಪಡೆದುಕೊಂಡ್ರೆ ನಾವು ಯೂಸ್ ಮಾಡೋದು ಅಂತಾರಾಷ್ಟ್ರೀಯ ಮಟ್ಟದ ವಸ್ತುಗಳನ್ನು ಅದನ್ನು ಉಪಯೋಗ ಮಾಡಿದರೆ ಅದಕ್ಕೆ ಬೆಲೆ ಇಲ್ಲ. ಆದ ಕಾರಣ ನಾವು ಯಾರು ಕರೆ ಕೊಡ್ತಾವ ನಮ್ಮ ಜನಗಳನ್ನು ಕೂಡ ನಾವು ಇಲ್ಲಿಗೆ ಕಲಿಸಿಕೊಟ್ಟು ಈ ಸ್ವದೇಶಿ ಮೇಳವನ್ನು ಯಶಸ್ವಿಗೊಳಿಸುವಂತಹ ಉದ್ದೇಶ ನನ್ನದಾಗಿರ್ತದೆ. ನನ್ನ ಗ್ರೂಪಲ್ಲಿ ಕೂಡ ಆಗಿದೆ, ಒಂದು 180 ಗ್ರೂಪ್ಗಳುಂಟು. ಆ ಗ್ರೂಪ್ಗಳಿಗೆ ಕೂಡ ಈ ಮೆಸೇಜನ್ನು ಹಾಕಿ ಇಲ್ಲಿಗೆ ಈ ಸ್ವದೇಶಿ ಮೇಳಕ್ಕೆ ವಿಜಯಗೊಳಿಸಲು ನನ್ನ ಸಂಪೂರ್ಣ ಸಹಕಾರವಿದೆ ಎಂದು ಹೇಳಿಕೊಳ್ಳುತ್ತಾ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಂತಹ ಇದರ ಮಾಲಕರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುವ ಅವಕಾಶಕ್ಕಾಗಿ ವಂದನೆಗಳು. ನಾವು ಅರುಣಾ ಕಲಾಮಂದಿರಕ್ಕೆ ಒಂದು ಎಂಟ್ರಿ ಕೊಟ್ಟಾಗಲೇ ನಮಗೆ ಇಲ್ಲಿ ಫಸ್ಟಿಗೆ ಕಾಣುವಂಥದ್ದೇ ಬನಾನಾ ಚಿಪ್ಸ್. ಇಲ್ಲಿ ಬೇರೆ ಬೇರೆ ರೀತಿಯ ಬನಾನಾ ಚಿಪ್ಸ್ಗಳುಂಟು, ಅದು ಕೂಡ ಬೇರೆ ಬೇರೆ ಫ್ಲೇವರ್ಸ್ಗಳಲ್ಲಿ ಅವೈಲೇಬಲ್ ಇದೆ. ಜೊತೆಗೆ ಈ ಕಡೆ ಬಂದರೆ ಸೆಕೆಂಡ್ ಸ್ಟಾಲ್ ಆಗಿ ಮಹಿಳೆಯರ ಕೈಮಗ್ಗ, ಕಾಟನ್ ಸೀರೆಗಳು, ಹಾಗೆಯೇ ಖಾದಿ, ಇತರ ಉಡುಪುಗಳು ಈ ಒಂದು ಸ್ಟಾಲಲ್ಲಿ ಅವೈಲೇಬಲ್ ಇರುವಂಥದ್ದು. ಇಲ್ಲಿ ನೋಡ್ಬೋದು ಬಗೆ ಬಗೆಯ
ಬಟ್ಟೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಎಲ್ಲವೂ ಕೂಡ ಕೈಮಗ್ಗದಿಂದ ತಯಾರಿಸಿದಂತಹ ಉಡುಪುಗಳು ಇಲ್ಲಿ ಅವೈಲೇಬಲ್ ಇದೆ. ಅದರ ನಂತರಕ್ಕೆ ಬಂದರೆ ಮನೆಯಲ್ಲಿ ತಯಾರಿಸಿದಂತಹ ರುಚಿಕರವಾದ ಉಪ್ಪಿನಕಾಯಿ, ಬೇರೆ ಬೇರೆ ಫ್ಲೇವರ್ಸ್ಗಳಲ್ಲಿ, ಅಂದರೆ ಬೇರೆ ಬೇರೆ ಉಪ್ಪಿನಕಾಯಿಗಳು, ಜೀರಿಗೆ ಮಿಡಿ, ಮಾವಿನ ಮಿಡಿ, ಮಾವಿನ ತುಂಡು, ಈ ಥರ ಬೇರೆ ಬೇರೆ ಟೈಪ್ನ ಒಂದು ಉಪ್ಪಿನಕಾಯಿಗಳು ಕೂಡ ಇಲ್ಲಿ ಅವೈಲೇಬಲ್ ಇರುವಂಥದ್ದು. ಈ ಕಡೆ ಬಂದರೆ ಸ್ವದೇಶಿ ತಿಂಡಿ ತಿನಿಸುಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇಲ್ಲಿ ನೋಡ್ಬೋದು ಎಷ್ಟು ವೆರೈಟಿಯಲ್ಲಿ ಇಲ್ಲಿ ಇಟ್ಟಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಇದರ ನೆಕ್ಸ್ಟ್ ಸ್ಟಾಲ್ಗೆ ಬಂದರೆ ಧಾರವಾಡದ ಇಳೆಕಲ್ ಸಾರಿ ಕೂಡ ಇಲ್ಲಿ ಅವೈಲೇಬಲ್ ಇರುವಂಥದ್ದು. ಇದರಲ್ಲಿ ಕೂಡ ನೋಡ್ಬೋದು ನೀವು ಬೇರೆ ಬೇರೆ ಕಲರ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಡಿಸೈನ್ಸ್ಗಳಲ್ಲಿ ಇಲ್ಲಿ ಈ ಒಂದು ಇಳೆಕಲ್ ಸಾರಿ ಲಭ್ಯವಿರುವಂಥದ್ದು. ಇದರ ನೆಕ್ಸ್ಟಿಗೆ ಬಂದರೆ ತುಂಬ ಜನರಿಗೆ ಬ್ರ್ಯಾಂಡೆಡ್ ಆಗಿರುವಂತಹ ಕುರ್ತಾ ಸೆಟ್ ಆಗಿರ್ಬೋದು, ಬಟ್ಟೆಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಇರುತ್ತೆ, ಅವರು ಇಲ್ಲಿಗೆ ಬಂದು ಪರ್ಚೇಸ್ ಮಾಡ್ಬೋದು. ರಿಲಯನ್ಸ್ ಅಪ್ರೂವ್ಡ್ ಕೂಡ ಆಗಿರುವಂತಹ ಒಂದು ಬಟ್ಟೆಗಳು ಅಂತಲೇ ಹೇಳ್ಬೋದು. ಇದನ್ನು ಸ್ವದೇಶಿ ಶ್ಯಾಂಪು, ಸೋಪುಗಳೆಲ್ಲ ನಿಮಗೆ ಬೇಕು ಅಂತ ಇದ್ದರೆ ಈ ಒಂದು ಸ್ಟಾಲಲ್ಲಿ ನಿಮಗೆ ಅವೈಲೇಬಲ್ ಇರುವಂಥದ್ದು. ಇಲ್ಲಿ ನೋಡ್ಬೋದು ಸಾಕಷ್ಟು ರೀತಿಯ ಸೋಪ್ಗಳಾಗಿರ್ಬೋದು ಮತ್ತು ಶ್ಯಾಂಪುಗಳಾಗಿರ್ಬೋದು, ಬೇರೆ ಬೇರೆ ಸ್ವದೇಶಿ ಉತ್ಪನ್ನಗಳು ಇಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇರುವಂಥದ್ದು. ನಮಸ್ಕಾರ, ನಾವು ಸ್ವಯಂಕಲ್ಪ ದಂತಮಂಜರಿ ಸಂಸ್ಥೆ ಶಿರ್ಸಿಯಿಂದ ಬಂದಿದ್ದೇವೆ. ಇದು ನಮ್ಮ ಫ್ಲ್ಯಾಗ್ಶಿಪ್ ಪ್ರಾಡಕ್ಟ್ ದಂತಮಂಜರಿ ಅಂತ. ನಮ್ಮ ಮೇನ್ ಕಂಪನಿ ಉದ್ದೇಶ ಅಂದರೆ ಇವಾಗ ನಾವು ಡೈಲಿ ಬಳಸ್ತಾ ಇರುವಂಥ ಕೆಮಿಕಲ್ ಪ್ರಾಡಕ್ಟ್ಗಳು, ಸೋಪು, ಶಾಂಪು, ಟೂತ್ಪೇಸ್ಟ್, ಇವುಗಳ ಬದಲಾಗಿ ನೈಸರ್ಗಿಕವಾದ ಉತ್ಪನ್ನಗಳನ್ನು ಜನರಿಗೆ ತಲುಪಿಸೋದು. ಒಂದು ಅತ್ಯುತ್ತಮ ಕ್ವಾಲಿಟಿಯ ರೈತರಿಂದ ನೇರವಾಗಿ ಸಂಗ್ರಹಿಸಿದ ಇಂಗ್ರೀಡಿಯೆಂಟ್ಸ್ಗಳಿಂದ ಪ್ರಾಡಕ್ಟ್ಸ್ಗಳನ್ನು ತಯಾರಿಸಿ ಯಾವುದೇ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್ಗಳಿಲ್ಲದೆ ಪೇಸ್ಟ್ಗಳ ಬದಲಾಗಿ ಟೂತ್ ಪೌಡರ್ ಇದೆ, ಹಾಗೂ ಶಾಂಪೂ ಬದಲಾಗಿ ಹೇರ್ ವಾಶ್ ಪೌಡರ್, ಫೇಸ್ ವಾಶ್ ಪೌಡರ್, ಹಾಗೂ ನಾವು ಪ್ಲಾಸ್ಟಿಕ್ಗಳನ್ನು ಬದಲಿಗೆ ಬಂಬೂ ಟೂತ್ ಬ್ರಷ್ಗಳು, ಹಾಗೂ ಪ್ಲಾಸ್ಟಿಕ್ ಹಣಿಗೆಗಳ ಬದಲಿಗೆ ನೀಮ್ ನೈಸರ್ಗಿಕ ಉತ್ಪನ್ನಗಳನ್ನು ಬಳಸಿದರೆ ಅದರ ಪರಿಣಾಮ ನಮ್ಮ ಆರೋಗ್ಯದ ಮೇಲೆ ಮತ್ತು ನಮ್ಮ ಪರಿಸರದ ಮೇಲೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಮೂಲಕ ಈ ಪ್ರಾಡಕ್ಟ್ಗಳನ್ನು ಟ್ರೈ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪುತ್ತೂರು ಸ್ವದೇಶಿ ಮೇಳದ ಆಯೋಜಕರಾಗಿರುವಂತಹ ಗಣೇಶ್ ಶೆಟ್ಟಿ ಬಾರ್ಕೂರ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಹತ್ರ ಮಾತಾಡ್ಸೋಣ. ಎಸ್ ಸರ್, ಸ್ವದೇಶಿ ಮೇಳವನ್ನು ಆಯೋಜನೆ ಮಾಡಿದ್ದೀರಾ ಪುತ್ತೂರಲ್ಲಿ. ಸೊ ಇದು ಎಷ್ಟನೇ ಮೇಳ, ಅದೇ ರೀತಿ ಇಲ್ಲಿ ಏನೆಲ್ಲ ಇದೆ ಅಂತ? ಈ ವರ್ಷದಲ್ಲಿ ನಮ್ಮದು 7ನೇ ಮೇಳ ಇಟ್ಕೋಬೇಕು. 7ನೇ ಮೇಳ. ನಾವು ಬ್ರಹ್ಮಾವರ ಆದಮೇಲೆ ಭಟ್ಕಳ ಆದಮೇಲೆ ಸಾಗರ ಆದಮೇಲೆ ಅಂಕೋಲ, ಕುಮಟ ಎಲ್ಲ ಭಾಗದಲ್ಲಿ ಪುತ್ತೂರೆಲ್ಲ ಮಾಡಿದ್ದು. ಪುತ್ತೂರಲ್ಲಿ ಕೂಡ ಸ್ವದೇಶಿ ಮೇಳಕ್ಕೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ನಮಗೆ ತುಂಬ ಜನ ಹೇಳಿದರು ಇಲ್ಲಿ ಮಾಡಿ ಅಂತ ಹೇಳಿದರು. ಹಾಗೆ ಇಲ್ಲಿ ನಾವು ಮಾಡ್ತಾ ಇದ್ವಿ ಮೇಡಮ್. ಯಾವ ರೀತಿ ರೆಸ್ಪಾನ್ಸ್ ಇದೆ? ರೆಸ್ಪಾನ್ಸ್ ಸ್ಟಾರ್ಟಿಂಗ್ ಅಷ್ಟೇ. ಇವತ್ತು ಜನ ಬರ್ತಾ ಇದ್ದಾರೆ ನೋಡಿ, ಜನ ಬರ್ತಾ ಇದ್ದಾರೆ. ನಾಳೆ ವೀಕೆಂಡ್ ಶನಿವಾರ, ಆದಿತ್ಯವಾರ, ಸೋಮವಾರ ಕಂಟಿನ್ಯೂ ಇದೆ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಸ್ವದೇಶಿ ಉತ್ಪನ್ನಗಳಿಂದ 70ಕ್ಕಿಂತ ಹೆಚ್ಚು ಸ್ಟಾಲ್ ಬಂದಿದೆ ಇಲ್ಲಿ. 70ಕ್ಕಿಂತ ರಾಜ್ಯದಿಂದ, ಕೇರಳ, ತಮಿಳುನಾಡಿಂದೆಲ್ಲ ಬಂದಿದ್ದಾರೆ. ಅವರಿಗೆ ಪುತ್ತೂರಿನ ಜನತೆ ಒಂದು ಸಹಕಾರ ನೀಡಬೇಕು. ಯಾಕೆಂದರೆ ಸಣ್ಣ ವ್ಯಾಪಾರಸ್ಥರಿಗೆ ಸಹಕಾರ ನೀಡಿದಾಗ ನಮ್ಮ ಆರ್ಥಿಕತೆ ಬಲಪಡಿಸ್ತದೆ. ಅವರು ಒಂದು 10 ಜನ 20 ಜನ ಕೆಲಸಕ್ಕೆ ಹಾಕ್ಕೊಳ್ತಾರೆ. ಆವಾಗ ಉದ್ಯೋಗ ಸೃಷ್ಟಿ ಆಗುತ್ತೆ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಕೂಡ ಜಾಸ್ತಿ ಆಗುತ್ತೆ ಅಂತೇಳಿ ನಾವು ಒಂದು ಮೇಳಗಳ ಮಾಡ್ತಾ ಇದ್ದೀವಿ. ನಾವು ಎಷ್ಟೋ ಆನ್ಲೈನಲ್ಲಿ ಏನೋ ತುಂಬ ಜನಗಳಿಗೆ ಸಪೋರ್ಟ್ ಮಾಡ್ತಿರೋ, ಸಾವಿರಾರು ಲಕ್ಷಗಟ್ಟಲೆ ಸಪೋರ್ಟ್ ಮಾಡ್ತಿರ್ಬೋದು. ಇಂಥ ಒಂದು ಸ್ವದೇಶಿ ಮೇಳ ಬಂದಾಗ ಸಾವಿರಾರು ರೂಪಾಯಿ ಸಪೋರ್ಟ್ ಮಾಡಿದಾಗ ಒಂದು 500 ರೂಪಾಯಿ ಪರ್ಚೇಸ್ ಮಾಡಿದಾಗ ಕೂಡ ಏನೋ ಒಂದು ಅವ್ರಿಗೆ ಖುಷಿ ಆಗುತ್ತೆ. ಅವ್ರ ಫ್ಯಾಮಿಲಿ ಒಂದು ಮೇಂಟೈನ್ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ. ಇಂಥ ಮೇಳಗಳಿಗೆ ನೀವು ಕಾಹಳ ನ್ಯೂಸ್ ಅವರು ನಮ್ಮ ಸಪೋರ್ಟ್ ಮಾಡ್ತಿದ್ದೀರಿ. ನಿಮಗೆ ಕೂಡ ಧನ್ಯವಾದವನ್ನು ಹೇಳ್ತಿದ್ದೀನಿ ಮೇಡಮ್. ಇದು ಯಾವಾಗ ತನಕ ಇರಲಿಕ್ಕಿದೆ? ಇವತ್ತು ಶುಕ್ರವಾರದಿಂದ ಅಂದರೆ 31 ಇವತ್ತಿಂದ ನವಂಬರ್ 1, 2, 3 ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ನಿರಂತರ ನಡೀಲಿಕ್ಕಿದೆ. ಹೌದು, ಬೆಳಿಗ್ಗೆಯಿಂದ ರಾತ್ರಿ ಕಂಟಿನ್ಯೂ ಇಲ್ಲೇ ಇರುತ್ತೆ. ಎಲ್ಲ ಎಷ್ಟು ಸ್ಟಾಲ್ಗಳು? 70 ಸ್ಟಾಲ್ಗಳಿಂದ ಮೇಲಿದೆ. ಆಹಾರ ಫುಡ್ ಸ್ಟಾಲ್ ಕೂಡ ಇದೆ. ಹೋಳಿಗೆ, ಲೈವ್ ಜಿಲೇಬಿ, ಲೈವ್ ಹೋಳಿಗೆ, ಆಮೇಲೆ ಇನ್ನಿತರ ಲೈವ್ ಪ್ರಾಡಕ್ಟ್ಗಳು ಕೂಡ ಇದೆ. ಹಾಗೆ ಸ್ವದೇಶಿ ಮೇಳದ ಸುಮಾರು ಸ್ಟಾಲ್ಗಳಿದೆ, ಉಪ್ಪಿನಕಾಯಿಗಳಿದೆ. ನೀವು ನೋಡಿರ್ಬೋದು, ನೀವು ಆಲ್ರೆಡಿ ಕವರ್ ಮಾಡಿದಿರಿ. ಇಳಕಲ್ ಸಾರಿ, ಹೆಗ್ಗೋಡ್ ಖಾದಿ ಐಟಮ್ಗಳು ತುಂಬ ಡೈರೆಕ್ಟಾಗಿ ಕೆಲವರು ಫ್ಯಾಕ್ಟ್ರಿಯಿಂದಲೇ ರೆಡ್ ಬಂದಿದ್ದಾರೆ. ಇಲ್ಲಿ ಫ್ಯಾಕ್ಟ್ರಿ ಉತ್ಪನ್ನಗಳಂದರೆ ಡೈರೆಕ್ಟ್ ಅವರೇ ಉತ್ಪನ್ನ ಮ್ಯಾನುಫ್ಯಾಕ್ಚರ್ ಇಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಮೇಡಮ್. ಇಲ್ಲಿ
ಖಾದಿ ಬಟ್ಟೆ, ಕೈಯಲ್ಲೇ ಬಟ್ಟೆ, ಇದೆಲ್ಲ ನೇಕಾರರಿಂದ ಮಾಡೋಕ್ಕೆ ಬಟ್ಟೆ, ಮಿಷನ್ ಮಾಡಲ್ಲ ಯಾವುದೂ. ಪ್ರತಿಯೊಂದು ನಾವು ಮಿಷನ್ ಮಾಡಿದ್ರೆ ಕೈಯಲ್ಲೇ ಮಾಡೋಂಥ ಬಟ್ಟೆಗಳಿದೆ. ಇದು ತುಂಬ ಕೂಲಾಗಿರುತ್ತೆ ಬಟ್ಟೆ, ಸೆಕೆಗೆ ಆಗೋದಿಲ್ಲ, ಮೈ ಚುಚ್ಚೋದಿಲ್ಲ, ತುಂಬ ಸ್ಮೂತಾಗಿರುತ್ತೆ. ಮಳೆಗಾಲಕ್ಕೆ ಚಳಿಗಾಲಕ್ಕೆ ಪ್ರತಿಯೊಂದಕ್ಕೂ ಇದು ತುಂಬ ಇಷ್ಟವಾಗಿ ಹಾಕ್ತಾರೆ. ಇವೆಲ್ಲ ವೆದರಿಗೆ ಸೂಟ್ ಆಗುತ್ತೆ. ನಮ್ಮಲ್ಲಿ ತುಂಬ ವೆರೈಟಿ ಇದೆ. ಕೋಟ್ ಇದೆ, ಶರ್ಟ್ ಇದೆ, ಕುರ್ತಿ ಇದೆ, ಜುಬ್ಬ ಇದೆ, ಟಾಪ್ಸ್ ಇದೆ, ಸ್ಯಾರೀಸ್ ಇದೆ. ಪ್ರತಿಯೊಂದು ನಾವು ಕೈ ಮಾಡಲ್ ಮಾಡಿದಂಥ ಬಟ್ಟೆಗಳು. ಐಟಮ್ಸ್ ಇದೆ ಸರ್ ಇಲ್ಲಿ. ಇದು ಪ್ರೈಮ್ ಮಸಾಲ ಅಂತ, ಇದು ಎಲ್ಲ ಹೋಮ್ ಮೇಡ್ ರೆಸಿಪಿ. ಇದು 53 ಟೈಪ್ ಮಸಾಲ ಉಂಟು. ಇದು ಫಿಶ್ ಫ್ರೈ ನಿಮಗೆ ಇವತ್ತು ನಮ್ಮದು ಆಫರ್ ಉಂಟು ಇಲ್ಲಿ ಮುತ್ತೂರಲ್ಲಿ. 180 100 ರೂಪಾಯಿ, 100 ರೂಪಾಯಿಗೆ. ಖಾಲಿ ಹುಣಸೆಹಣ್ಣು ನೀರು ಹಾಕಿದರೆ ಆಯಿತು. ಹುಣಸೆಹಣ್ಣು ನೀರು ಮೀನಿಗೆ ಹಚ್ಚಿ ಮತ್ತು ಒಂದು ಅರ್ಧ ಗಂಟೆ ಬಿಟ್ಟು ಫ್ರೈ ಮಾಡಬೇಕು. ತಾವ್ ಫ್ರೈ, ರಾ ಫ್ರೈ, ಡೀಪ್ ಫ್ರೈ ಯಾವ ಸಹ ಮಾಡ್ಬೋದು. ಓಕೆ, ಖಾಲಿ 100 ರುಪೀಸ್. ಎಲ್ಲ ಮಸಾಲೆಗೆ ನಾವು ಪುತ್ತೂರಲ್ಲಿ ಆಫರ್ ಇಟ್ಟಿದೆ. ನಾವು ಪ್ರಮೋಷನ್ ಆಫರಲ್ಲಿ ಬಂದದ್ದು ಇವತ್ತು. ನೀವು ಪುತ್ತೂರಲ್ಲಿ ಸಪೋರ್ಟ್ ಮಾಡಬೇಕು ನಮಗೆ. ಓಕೆ, ಹಕ್ಕಿ ಪಿಕ್ಕಿ ನಾವು ತುಂಬ ಕೇಳಿದ್ದೇವೆ ಇದರ ಬಗ್ಗೆ. ಸೊ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಹಕ್ಕಿ ಪಿಕ್ಕಿ ಅಂದರೆ ಮೇಡಮ್ ಆದಿವಾಸಿ ಅಂತ, ಹಿಂದಿಯಲ್ಲಿ ಆದಿವಾಸಿ, ಹಕ್ಕಿ ಪಿಕ್ಕಿ ಅಂದರೆ ಕನ್ನಡ. ಅದಕ್ಕೆ ಹಕ್ಕಿ ಪಿಕ್ಕಿನೂ ಆದಿವಾಸಿನೂ ಎರಡೂ ಅಂತಾರೆ. ನಾವು ಆಯಿಲ್ ತಂದಿದ್ದೀವಿ. ಇದು ಕೂದಲು ಉದುರೋದು ಸ್ಟಾಪ್ ಆಗಿ, ಗ್ರೋತ್ ಆಗಿ, ಹೊಸ ಕೂದಲು ಬೆಳವಣಿಗೆ ಆಗಿ, ರೀಗ್ರೋತ್ ಆಗಿ, ಡ್ಯಾಂಡ್ರಫ್ ಮಾಡತ್ತೆ, ಗ್ರೋತ್ ಮಾಡತ್ತೆ. ಇದರಿಂದ ಡುಪ್ಲಿಕೇಟು ಸಹ ಜನಗಳು ಆನ್ಲೈನಲ್ಲಿ ತರಿಸಿ ಎಲ್ಲ ಮೋಸ ಆಗಿದ್ದಾರೆ. ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಆದರೂ ನಾವು ಬಂದಿದ್ದು ನಾವು ಗುಜರಾತ್ ಕಡೆಯಿಂದ. ಆದರೂ ನಾವು ಇದೆಲ್ಲ ಕ್ರಿಸ್ಟಲ್ಲು ಸಹ ಮಡಗಿದ್ದೀವಿ. ಇದು ಜೈಪುರ್ಗಳಿಂದ ಬರೋದು ಎಲ್ಲ ಕ್ರಿಸ್ಟಲ್. 7 ಚಕ್ರಗಳು ನಮ್ಮಲ್ಲಿ ಎಲ್ಲ 7 ಚಕ್ರಗಳು ಇರುತ್ತೆ. 7 ಚಕ್ರ ಇಂಬ್ಯಾಲೆನ್ಸ್ ಇರುತ್ತಲ್ಲ, ಅದನ್ನು ಕಡಿಮೆ ಮಾಡುತ್ತೆ. 7 ಚಕ್ರಗಳು ಮತ್ತು ಕರುಂಗಾಲಿ, ಒರಿಜಿನಲ್ ಕರುಂಗಾಲಿ. ಇದು ಪಳನಿಯಿಂದ ಬರೋದು, ಮುರುಗನ್ ಟೆಂಪಲ್. ಅದು ಪ್ರಾಣಸ್ಥಾಪ ಮಾಡಿ ಅದು ಬಂದಿರೋದು. ಇದು ನೀವು ಇಲ್ಲಿ ಬಂದರೆ ಒರಿಜಿನಲ್ ತೊಗೊಳ್ಬೋದು. ಇಲ್ಲಿಂದ ನೀವು ಖರೀದಿ ಮಾಡ್ಬೋದು. ಆ ಥರ ಒಳ್ಳೆ ಪ್ರಾಡಕ್ಟ್ಗಳಿದೆ. ರುದ್ರಾಕ್ಷಗಳಿಂದ ಹಿಡಿದು ಸ್ಫಟಿಕ ಹಿಡಿದು 7 ಚಕ್ರಗಳದ್ದು ಹಿಡಿದು ಆ ಥರ ಎಲ್ಲ ಪ್ರಾಡಕ್ಟ್ ಒರಿಜಿನಲ್ ಇದೆ. ಇಲ್ಲಿ ಬಂದಿದ್ದು ಖರೀದಿ ಮಾಡ್ಬೋದು. ಎಲ್ಲರಿಗೂ ನಮಸ್ತೆ. ನನ್ನ ಬ್ರ್ಯಾಂಡ್ ನೇಮ್ ಬಂದುಬಿಟ್ಟು ಅನು ಗಾರ್ಮೆಂಟ್ಸ್ ಹಾಗೂ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಅಂತ. ನಂದು ಭದ್ರಾವತಿನಲ್ಲಿ ಫ್ಯಾಕ್ಟ್ರಿ ಇದೆ. 127 ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನನ್ನದೇ ಬ್ರ್ಯಾಂಡ್ ಇದು. ಇದು ಬಂದುಬಿಟ್ಟು ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ನೋಡಿ, ಅನು ಗಾರ್ಮೆಂಟ್ಸ್ದು ಬ್ರ್ಯಾಂಡಲ್ಲೇ ನಂದು ಇದು ದೋಹರ್ ಮತ್ತು ಬೆಡ್ ಸ್ಪ್ರೆಡ್ಡು, ಹಾಗೆ ಬೆಡ್ಶೀಟ್ಸು, ಕುರ್ತೀಸ್ಗಳು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಹಾಗೆ ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನೀವು ಹೇಳಿದ್ರಾಯ್ತು. ಇದು ರಾಗಿ ಬೋಟಿ, ಇದು ಆರ್ಗಾನಿಕ್ ರಾಗಿ ಬೋಟಿ. ಇದು BP ಶುಗರ್ಗೆಲ್ಲ ಒಳ್ಳೆಯದು. ಇದು ರಾಗಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಇದು ಅದನ್ನು ತೋರಿಸ್ತಾರೆ ಅದನ್ನು. ರಾಗಿ ತಿಂದರೆ ರೋಗವಿಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ಹೇಳಿ, ಇದು ತೋರಿಸ್ಬೇಕಾ? ಅದನ್ನು ತೋರಿಸಿ. ಇದೆ ಮೇಡಮ್, ಆರ್ಗಾನಿಕ್ ರಾಗಿ ಬೋಟಿ. ಇದು BP ಶುಗರ್ 100 ರೂಪಾಯಿ. ಇದು 3 ಪ್ಯಾಕೆಟ್ 100 ರೂಪಾಯಿ. ಇದು ನೀವು 1 ವರ್ಷ 2 ವರ್ಷ ಹಾಳಾಗಲ್ಲ, ಏನಿಲ್ಲ, ಯಾವ ಬೇಕಾದ್ರೂ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನಮ್ಮದು ನ್ಯೂ ಓನ್ ಸ್ಟಾರ್ಟಪ್ ಕಂಪನಿ PSD Pickle ಅಂತೇಳಿ. ರೀಸೆಂಟ್ಲಿ ಸ್ಟಾರ್ಟ್ ಮಾಡಿ ನಾವು 4 ಮಂತ್ ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ಮ್ಯಾಂಗ್ಳೂರಲ್ಲಿ ನಮ್ಮದೊಂದು ನ್ಯೂ ಪಿಕಲ್ ಕಂಪನಿ ಹೆಸರು ಬಂದುಬಿಟ್ಟು PHD Pickle ಅಂತೇಳಿ. ಆ್ಯಕ್ಚುಲಿ ಹೈಜಿನಿಕ್ ಪ್ರಾಡಕ್ಟ್ ನಾವು ಪ್ರೊವೈಡ್ ಮಾಡ್ತಿದ್ದೇವೆ. ಕ್ವಾಲಿಟಿ ಪ್ರಾಡಕ್ಟ್, ಪ್ರೀಮಿಯಂ ಕ್ವಾಲಿಟಿ. ಮಾರ್ಕೆಟಲ್ಲಿ ಸಿಗುವಂಥ ಎಲ್ಲ ಪ್ರಾಡಕ್ಟ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ನಿಮಗೆ ನೋಡ್ಬೋದು ವೆನಿಗರ್ ಆ್ಯಡ್ ಮಾಡ್ತಾರೆ, ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡ್ತಾರೆ. ನಾವು ಬರುವ ನಮ್ಮ ಪ್ರಾಡಕ್ಟಲ್ಲಿ ನಿಮಗೆ ವೆನಿಗರ್ ಆ್ಯಡ್ ಮಾಡಿರೋ ಪ್ರಾಡಕ್ಟ್ ಸಿಗಲ್ಲ, ಕೆಮಿಕಲ್ಸ್ ಸಿಗಲ್ಲ. ಜಸ್ಟ್ ನೀವೊಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ನಮ್ಮ ಪೇಜನ್ನು. ಆ್ಯಂಡ್ ವೆಬ್ಸೈಟಲ್ಲಿ ಕೂಡ ನಮ್ಮದು ಇವಾಗ ಲಾಂಚ್ ಆಗಿದೆ. ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಅವೈಲೇಬಲ್ ಇದೆ. ಮೇಡಮ್ ಒಂದು ಟೇಸ್ಟ್ ನೋಡಿ ಹೇಳಿ ಈ ಪಿಕಲ್ ಹೇಗಿದೆ ಅಂತೇಳಿ.
ಸೂಪರ್ ಇದೆ. ಅಂದರೆ ಪಿಕಲಲ್ಲಿ ನಿಮಗೆ ಪ್ರಿಸರ್ವೇಟಿವ್ ಸಿಗಲ್ಲ, ಕೆಮಿಕಲ್ ಸಿಗಲ್ಲ ಆ್ಯಂಡ್ ವೆನಿಗರ್ ಸಿಗಲ್ಲ. ಅಂದಮೇಲೆ ನಿಮಗೆ ಹೋಮ್ ಮೇಡ್ ಪ್ರಾಡಕ್ಟ್ ನಿಮಗೆ ಡೆಫಿನೆಟ್ಲಿ ನಾವು ರೀಚ್ ಮಾಡ್ತೇವೆ. ಸೊ ಬೇಕಿದ್ರೆ ನೀವೇನು ಮಾಡ್ಬೋದು, ವೆಬ್ಸೈಟಲ್ಲಿ ಆರ್ಡರ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. PhD ಪಿಕಲ್. ಓಕೆ, ಥ್ಯಾಂಕ್ ಯು. ನಮಸ್ತೆ, ಆದಿತ್ಯ ಹರ್ಬಲ್ ಬಣ್ಣದ ಆಯುರ್ವೇದಿಕ್ ಪ್ರಾಡಕ್ಟ್ ಬೈದ ಎಂಕ್ಲು ಕುಡ್ಲಾಡ್ ಮಾತ್ರ ಆಲ್ ಓವರ್ ಕರ್ನಾಟಕ ಮಾತ್ರ ಮೆಡಿಕಲ್ ಎಲ್ಲ ತಿಕ್ಕೊಂಡು ಹಂಚಿನ ಪ್ರಾಡಕ್ಟ್ ಒಂದು ಚಿಕ್ಕು ಕಾಫಿ ಪಂಡದು ಭಾರಿ ಫೇಮಸ್. ಒನಶುಂಠಿ ಕಷಾಯ ಪನ್ಪೇರೊಂದು ಶೀತ ಕಫ ತೆಮ್ಮಗ್ ಗಂಟಲು ಕೆರೆತಗ್ ಬೊಕ್ಕ ದೊಂಡೆ ಬೆನೆಗೆ ಬೊಕ್ಕ ದೊಂಡದ ಇನ್ಫೆಕ್ಷನ್ಗೆ ಜ್ವರಕ್ಕೆ ಮಾತೆ ಕ್ಲಾಪುಂಡು ಭಾರಿ ಎಡ್ಡೆ ಅಂದು ಅಂಚನೆ ಇಂದು ಕಫ್ ಸಿರಪ್ ಮಾಡೋದು ಕಫಕ್ಕೆ ತೆಮ್ಮಗ್ ಶೀತಗೆ ಪೂರ ಅಂಚನೆ ಅಶ್ವಗಂಧ ಪೂರ ಉಂಟುಲೆ ಅಶ್ವಗಂಧ ಪಣದು ಅಶ್ವಗಂಧ ಭಾರಿ ಫೇಮಸ್. ಇಟ್ಲೆ ಮಾತ್ರೆಗಳು ಗೊತ್ತುಪ್ಪು ಆಯುರ್ವೇದಿಕ್ ಕಡೆ ನಾನು ಕಿಂಗ್ ಅಂತ ಬಂದ್ಪೇರು. ಒಂಜಿ ಗ್ಲಾಸ್ ಬೆಚ್ಚ ನೀರಿಗೆ ಅರ್ಧ ಟೀ ಸ್ಪೂನ್ ಪಾರ್ದು ಕಾಂಡೆ ಪರ್ಲೆ ಇರ್ನ ನಿಶಕ್ತಿಗೆ ಜೀರ್ಣಕ್ರಿಯೆಗೆ ಬಾಡಿದ ಹ್ಯುಮಿನಿಟಿಗೆ ಬೊಕ್ಕ ಗಂಟು ಬೇನೆ ಸೊಂಟ ಬೇನೆ ಪೂರ ಬಂದ್ಪೇರು ಪ್ರಾಯದಕ್ಕೆ ಐಕ್ ಪೂರ ಭಾರಿ ಎಡ್ಡೆ ಥೈರಾಯ್ಡ್ಗೆ ಮಾತೆ ಕ್ಲಾಪುಂಡು ಅಶ್ವಗಂಧ ಕಾಂಡೆ ಪರ್ನ ಒಂಜಿ ಬಯ್ಯ ಮುಟ್ಟಲಾಕ್ಲು ಒಂಜಿ ಎಡ್ಡೆ ತ್ರಾನಾಡು ಒಂಜಿ ಎನರ್ಜಿ ಉಪ್ಪುವೇರು ಅಂಚನೆ ಇಂದು ಶುಗರ್ ದಕ್ಲಿಗೆ ಜಾಮೂನ್ ಸೀಡ್ ಪಾಡ್ದು ನೇರಳೆ ಬೀಜದ ಒಂಜಿ ಗ್ಲಾಸ್ ಬೆಚ್ಚ ನೀರಿಗೆ ಅರ್ಧ ಚಮಚ ಪಾಡ್ದು ಕಾಂಡೆ ಬಂಜಿಗೆ ಪರ್ಲೆ ಅಜ್ಪದಿನ 350 280 ಏತಿತ್ತನಲ್ಲ 150 ಕಂಟ್ರೋಲ್ ಬರ್ಕೊಂಡು ಅಂಚನೆ ಎಂಗಳ 150 ಪ್ರಾಡಕ್ಟ್ ಉಂಡು ಮಾತ ತೂವಲ್ಲಿ ನಾನು ಒಂಚೂರು ಡಿಸ್ಪ್ಲೇ ಒನ್ಪ್ಲೆ 150 ಪ್ರಾಡಕ್ಟ್ ಉಂಡು ಅಂಚನೆ ತರಕುಜಲ್ ತಾಲೂನೆಕ್ ಪೂರ ಉಂಡು ತುಲೆ ತರಕುಜಲ್ ತಾಲೂನೆಕ್ ಪೂರ ಭಾರಿ ಎಡ್ಡೆ ಇರ್ನ ನೆಟ್ ಮಿತ್ತುಡು ಪುನಿ ಲಾವಂಚ ಬೇರು ಬಣ್ಣದು ರಾಮಚಂ ಬೇರು ಅಂಚನೆ ಐತ ತೀರ್ತು ರೋಸ್ಮೇರಿ ಲೀವ್ಸ್ ಎಂಗಳ ರೋಸ್ಮೇರಿ ಲೀವ್ಸ್ಲ ಉಂಡು ಅಂಚನೆ ಐತ ತೀರ್ತು ಶಿಕಾಕಾಯಿ ಐತ ತೀರ್ತು ಮೆಂತೆ ಒಂದು 35 ಬಗೆತ ಬೇರು ಬೊಕ್ಕ ಐತ ಸೀಡ್ಸ್ ಪಾಡ್ದು ಮನ್ಪನ ಅಂಚನ ಇರ್ನ ಏರ್ ಫಾಲ್ ಆಪುಜಿ ಡ್ಯಾಂಡ್ರಫ್ ಬರ್ಪುಜಿ ಬೊಕ್ಕ ಹೇರ್ ಗ್ರೋತ್ ಪೂರ ಭಾರಿ ಎಡ್ಡೆ. ಥ್ಯಾಂಕ್ ಯು. ಸರ್, ನಿಮ್ಮ ಈ ಒಂದು ಸೆಕ್ಷನಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ಗಳಿದೆ ಸರ್, ಇದರ ಬೆನಿಫಿಟ್ಸ್ ಏನು? ಓಕೆ, ನಮ್ಮಲ್ಲಿ ಸಾಧಾರಣ ಒಂದು 20-25 ವೆರೈಟಿ ಉಪ್ಪಿನಕಾಯಿ ಇದೆ. ಇದೀಗ ಫಸ್ಟೇ ಗ್ರಾಹಕರ ಬರೋ ಕೇಳೋದೇ ಅಪ್ಪೆಮಿಡಿ, ಇದು ಭಾರಿ ಫೇಮಸ್. ಇದರ ಬೆಲೆ 290 ರೂಪಾಯಿ. ಇದು ಒಂದು ಸಾಧಾರಣ ನಿಮಗೊಂದು ಕ್ವಾಲಿಟಿ ಒಂದು 35-40 ಮಿಡಿ ಬರ್ಬೋದು. ಇದ್ರ ವಿಶೇಷ ಅಂದರೆ ನಾವು ವೆನಿಗರ್ ಹಾಕಲ್ಲ, ಆಯಿಲ್ ಹಾಕಲ್ಲ, ಕಲರ್ ಹಾಕಲ್ಲ, ಮೆಣಸು ಕಡ್ದು ಮಾಡೋದು. ಪ್ರತಿ ಗ್ರಾಹಕರಿಗೆ ನಾವು ಟೇಸ್ಟ್ ಕೊಟ್ಟೇ ವ್ಯಾಪಾರ ಮಾಡ್ತೇವೆ. ಯಾಕಂದರೆ ಮೇನ್ ಟೇಸ್ಟು ನಾವು ಇದು ಚೆನ್ನಾಗಿದೆ ಅಂದರೆ ಹೇಳಿದ್ರೆ ಈಗ ಯಾರು ಕೇಳೋರೇ ಇಲ್ಲ. ಟೇಸ್ಟ್ ಕೊಟ್ಟೇ ಇದು ಮಾಡೋದು. ಇದರಲ್ಲಿ ನಮ್ಮ ಸಾಧಾರಣ ಒಂದು 20-25 ವೆರೈಟಿ ಇದೆ. ಮತ್ತು ಅದರಲ್ಲಿ ಮಸಾಲ ಪೌಡ್ರ್ ಇದೆ, ಸಾಂಬಾರು ಪೌಡ್ರು, ಕಷಾಯ ಪೌಡ್ರು, ರಸಮ್ ಪೌಡ್ರು, ಬಿಸಿಬೇಳೆ ಬಾತು, ಮತ್ತು ಅಪ್ಪೆಮಿಡಿ ಕಟ್ ಪೀಸು, ಸ್ವೀಟ್ ಪಿಕಲಲ್ಲಿ ಇಮ್ಲಿ ಮತ್ತು ಲೆಮನ್ ಇದೆ. ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಚಪಾತಿ, ಇಡ್ಲಿ ಜೊತೆ, ದೋಸೆ ಜೊತೆ. ಕೆಲವರು BP ಇದೆಲ್ಲ ಶುಗರೆಲ್ಲ ಕೆಲವರು ಹೆದರ್ತಾರೆ. ಹಾಗೆ ಸ್ವೀಟ್ ಪಿಕಲ್ ಇದು ಮಾಡ್ತಾರೆ. ಮತ್ತು ಹಲಸಿನ ಹಪ್ಪಳ ಇದೆ. ಇವಾಗ ಶುಕ್ರವಾರ ಶನಿವಾರ ತಗೊಂಡು ಹೋದರು ವಾಪಸ್ ಸಂಡೇ ಸೋಮವಾರ ಹುಡ್ಕೊಂಡು ಬರ್ತಾರೆ ತುಂಬ ಜನ. ನಾವು ಎಲ್ಲ ಕಡೆ ಸ್ಟಾಲ್ ಹಾಕಿದಲ್ಲೆಲ್ಲ ತುಂಬ ಇಷ್ಟಪಡ್ತಾರೆ. ಮತ್ತು ಇದರಲ್ಲಿ ಮೊಬೈಲ್ ನಂಬರ್ ಇದೆ, ತುಂಬ ಇಷ್ಟ ಆರ್ಡ್ರ್ ಕೊಡ್ತಾರೆ. ನಮ್ಮ 3 ಬಾಟ್ಲಿ 4 ಬಾಟ್ಲಿ ಬೇಕಂತ. ಇಷ್ಟು ತುಂಬ ಇಷ್ಟ ಆಗುತ್ತೆ. ಎಸ್, ನೋಡಿದ್ರಲ್ವಾ, ಬೆನಕ ಈವೆಂಟ್ಸ್ ಕುಂದಾಪುರ ಇವರ ಬೃಹತ್ ಆಹಾರ ಮೇಳ ಹಾಗೂ ಸ್ವದೇಶಿ ಮೇಳದಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನು. ಸೊ ಇದು ನಡೀತಾ ಇರುವಂಥದ್ದು ಪುತ್ತೂರಿನ ಅರುಣ ಕಲಾಮಂದಿರದಲ್ಲಿ.
ಇದೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.